ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಏಪ್ರಿಲ್ 2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಐಂದ್ರ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ನಿತ್ಯ ಈ ಪಂಚಾಂಗದ ಸಾರದಲ್ಲಿ ಕೆಲವು ಲಕ್ಷ್ಮೀಪುತ್ರ ನಕ್ಷತ್ರಗಳು, ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಿದ್ದೆ. ಕನ್ಯಾ ರಾಶಿಯವರೊಬ್ಬರನ್ನ ಇಟ್ಕೊಂಡು ನೋಡಿ, ನಿಮಗೆ ದುಡ್ಡನ್ನು ಉಳಿತಾಯ, ಮುಖ್ಯವಾಗಿ ಬಂಗಾರದ ಉಳಿತಾಯ, ಗಾಡ್ಸ್ ಗಿಫ್ಟ್, ಲಕ್ಷ್ಮೀನಾರಾಯಣ ರಾಶಿ ಅನ್ನತಕ್ಕಂಥದ್ದು ಹೇಳ್ತದೆ. ಇದರ ಜೊತೆಯಲ್ಲೇ ಇನ್ನೂ ಟಾಪ್ 2 ರಾಶಿಗಳಿದೆ. 3ನೇ ಸ್ಥಾನದಲ್ಲಿ ಇವರಿದ್ರೆ, 2ನೇ ಸ್ಥಾನದಲ್ಲಿ ಒಬ್ರಿದ್ದಾರೆ, 1ನೇ ಸ್ಥಾನದಲ್ಲಿ ಒಬ್ರಿದ್ದಾರೆ. ಆದ್ರೆ ಅದಕ್ಕೂ ಮೊದಲು ಒಂದು ಸಂಸ್ಕಾರದ ಮಾತನ್ನ ತಿಳಿಸ್ಕೊಡ್ತೇನೆ ನೋಡಿ. ಲಕ್ಷ್ಮಿ ನಿಜವೇ ನಮ್ಮ ಯೋಗಗಳು, ಸುಮ್ಮನೆ ಅಲ್ಲ. ಅದಕ್ಕೆ ತುಂಬಾ ದೊಡ್ಡವರು ಒಂದು ಮಾತು ಹೇಳ್ತಾರೆ, ನಿನಗೆ ಮೀನು ಹಿಡಿಯೋಕ್ ಬಂದಿಲ್ಲ ಅಂದರೆ ಕೆಲವ್ರಿಗೆ ಮೀನು ಹಿಡಿಯೋಕ್ ಬರೋಲ್ಲ. ಆ ಮೀನು ಸಂತೆಗೆ ಬಂದೇ ಬರುತ್ತೆ ಮಾರ್ಕೆಟ್ಗೆ, ಹೌದಲ್ವಾ? ಅದನ್ನ ಕೊಂಡುಕೊಳ್ಳುವಷ್ಟಾದರೂ ಬೆಳೆದು ನಿಂತಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ತುಂಬಾ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಎಲ್ಲದಕ್ಕೂ ಅದು ಬರಲೇಬೇಕು. ಭೂಮಿ ದುಂಡಗಿದೆ, ನಾವು ಪ್ರಯತ್ನ ಮಾಡೋದಿಲ್ಲ. ಯಾವುದಾದರೂ ರೀತಿಯಲ್ಲಿ ಸಾಮ ದಾನ ಭೇದ ದಂಡ ನಾವೇನ್ ಮಾಡ್ತೀವಿ ಗೊತ್ತಾ? ದೇವರನ್ನು ನಿಂದಿಸ್ತಾ, ಇಲ್ಲ ಸುತ್ತಮುತ್ತಲಿರುವವರನ್ನ ನಿಂದಿಸ್ತಾ, ಅಪಹಾಸ್ಯ ಮಾಡ್ತಾ, ಅಪವಾದ ಹಾಕೊಳ್ತಾ ನಾವು ನಿಂತ್ಕೊಳ್ತೇವೆ. ನೀವು ನೋಡಿಬೇಕಾದ್ರೆ ಒಂದು ಸಣ್ಣದಾಗಿ ಕಾಣಿಸುತ್ತೆ, ತಮಾಷೆಯಾಗಿ ಕಾಣಿಸುತ್ತೆ, ಆದ್ರೆ ಸತ್ಯ. ಒಂದು ದೇವರನ್ನು ನೋಡ್ಲಿಕ್ಕೆ ಗಂಟೆಗಟ್ಟಲೆ ಹೋಗ್ಕಾಯ್ತೇವೆ ದೇವಸ್ಥಾನಗಳಿಗೆ. ಕೋಟಿ, ನೀವು ನಂಬಲ್ಲ, ತಿರುಪತಿ ದೇವಸ್ಥಾನದಲ್ಲಿ 1 ಕೋಟಿ ರೂಪಾಯಿ ಟಿಕೆಟ್ ರಿಲೀಸ್ ಮಾಡ್ತಾರೆ. 1 ಅವರಲ್ಲಿ, ಒಂದೇ 1 ಅವರಲ್ಲಿ 1500 ಟಿಕೆಟ್ ಸೋಲ್ಡ್ ಔಟ್ ಆಗುತ್ತೆ. ನಿಮ್ಮ ಇಡೀ ಲೈಫ್ ಲಾಂಗ್ ನೀವು ದೇವರನ್ನ ಸುಪ್ರಭಾತ ದರ್ಶನವೋ, ಬ್ರೇಕ್ ದರ್ಶನವೋ, ಒಂದು ಧರ್ಮ ದರ್ಶನವೋ, ಏನೋ ಒಂದು ವಿಶೇಷ ನಿಮ್ಮ ಕುಟುಂಬಕ್ಕೆ ಕೊಡ್ತಾರೆ. 1 ಅವರಲ್ಲಿ 1500 ಟಿಕೆಟ್ ಅಂದ್ರೆ 1500 ಕೋಟಿ ಸೋಲ್ಡ್ ಔಟ್ ಆಗುತ್ತೆ. ದೇವರನ್ನು ನೋಡ್ಲಿಕ್ಕೆ ಓಡೋಗ್ತೇವೆ, ಅಷ್ಟು ಕೋಟಿ ಕೊಟ್ಟು ಹೋಗ್ತೇವೆ. ಆದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಮನೆಯಲ್ಲೇ ಒಂದು ನಿಜವಾದ ದೇವರಿದ್ದಾರೆ ಅಂತ. ಅದು ಅಮ್ಮ ಅಪ್ಪ. ಈ ದೇವ್ರು ಯಾವಾಗ ಬರ್ತಾನೋ ನಮಗ್ ಗೊತ್ತಿಲ್ಲ, ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ನಮ್ಮ ಕರ್ಮ ಎಲ್ಲ ಅನುಭವಿಸಿದ ಮೇಲೆ ಆ ಪಾಪ ಪುಣ್ಯ ಎಲ್ಲ ಲೆಕ್ಕಗಳಿರುತ್ತೆ ಭಗವಂತ ಕೊಡ್ಬೇಕಾದ್ರೆ. ಆದ್ರೆ ನಮ್ಮ ಅಮ್ಮ ಅಪ್ಪ ನೀವು ಯೋಚನೆ ಮಾಡಿ ನೋಡಿ, ನಮ್ಮ ಬಗ್ಗೆ ಆ ಪಾಪ ಪುಣ್ಯ ಏನೂ ನೋಡೋದಿಲ್ಲ. ಸದಾ ನಮ್ಮ ಶ್ರೇಯಸ್ಸನ್ನು, ಒಂದು 10 ರೂಪಾಯಿ ಆದ್ರು ತಲೆ ಏನೂ ಇಲ್ಲ. ಬೆಳಿಗ್ಗೆ ನಾನು ರೆಡಿ ಆಗ್ಬಿಟ್ಟು ಸುಮ್ಮನೆ ಹೀಗೆ ಶರ್ಟ್ ಹಾಕೊಂಡು ಟೈ ಹಾಕೋತಿದ್ದೆ, ಒಂದು ಜಾಕೆಟ್ ಹಾಕೋತಿರ್ಲಿಲ್ಲ, ಆಫೀಸ್ಗೆ ಹೋದ್ಮೇಲೆ ಹಾಕೋತಿದ್ದೆ, ಆ ಟೈ ಹಾಕೋತಿದ್ದೆ. ಅದು ಹಾಕೊಳ್ಳುವಾಗ್ಲೇ ಅಮ್ಮ, ನೀವು ನಂಬಲ್ಲ, ಪ್ಯಾಂಟು ಆ ಪರ್ಸಲ್ಲಿರೋದು, ಆ ಪರ್ಸ್ ತೆಗಿಯೋರು, ಅದ್ರಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಇರೋದು, ಅದನ್ನ ತೆಗೆದು 100 ರೂಪಾಯಿ ನೋಟ್ ಇಟ್ಟಿರೋರು. ನನ್ನ ಮಗ ಬರೀ ಜೇಬಲ್ಲಿ ಹೋಗಿ, ನಾನು ಕೇಳಿದ್ದೇ ಇಲ್ಲ, ಅವರು ಹೇಳಿದ್ದೇ ಇಲ್ಲ, ನನಗೆ ಮಾತ್ರ ಆ 100 ರೂಪಾಯಿ ಇರೋದು.
ಅದ್ರಲ್ಲಿ ಏನೋ ಒಂದು 20-30 ತಿಂಡಿನೋ ಕಾಫಿನೋ ಇನ್ನೊಂದಕ್ಕೋ ಅದು ಖರ್ಚು ಮಾಡ್ತಿರ್ಲಿಲ್ಲ. ನನ್ನ ಮಗ ಖರ್ಚು ಮಾಡಲಿ, ಹೊರಗಡೆ ಹೋಗೋ ಗಂಡಸು, ಯಾರ ಹತ್ರನೂ ಕೇಳಬಾರದು, ಯಾವ ದೇವರು ಬರಲಿಲ್ಲ. ಗಂಟೆಗಟ್ಟಲೆ ನಾವು ಏನಕ್ಕೆ ನಮ್ಮ ಹತ್ರ ಲಕ್ಷ್ಮಿ ನಿಲ್ತಿಲ್ಲ, ಯಾಕೆ ನಾವು ಈ ರೀತಿಯಾಗಿ ನಿಂತಿದ್ದೇವೆ ಅಂದ್ರೆ ಮನೆಯಲ್ಲಿರುವ ದೇವರ ಜೊತೆ ಕುಳಿತು ಮಾತನಾಡಲು ಇವತ್ತು ಸಮಯವಿಲ್ಲ ನಮಗೆ. ಆ ರೀತಿಯ ವಿಚಿತ್ರವಾಗಿರತಕ್ಕಂಥ ಭಾವಗಳಿಗೆ ಒಳಗಾಗ್ಬಿಟ್ಟಿದ್ದೇವೆ. ನೀವು ಯೋಚನೆ ಮಾಡಿ ನೋಡಿ, ನಿಮ್ ತಂದೆ ತಾಯಿ ನಿಮ್ ಕಕ್ಕ ತೊಳೆದಿದ್ದಾರೆ, ಕುಂಡಿ ತೊಳೆದಿದ್ದಾರೆ, ನೀವು ಉಚ್ಚೆ ಮಾಡಿದ್ರೆ ಮಲಗಿರುವಾಗ ಆ ಬೆಡ್ ಎಲ್ಲ ಹಾಸಿಗೆ ಎಲ್ಲ ಮುಖದ ಮೇಲೆಲ್ಲ ಮಾಡ್ಬಿಟ್ಟಿರ್ತವೆ. ಒರೆಸ್ಕೊಂಡು ಒತ್ತಿಸ್ಕೊಂಡು ಅಯ್ಯೋ ನನ್ನ ಬುಜ್ಜಿ ಬಂಗಾರ ಅಂತ ಹೇಳ್ಬಿಟ್ಟು ಎಲ್ಲೋ ಬಿದ್ದಿದ್ರೆ, ಎಲ್ಲೋ ಸಿಂಬಳ ಬಂದಿದ್ರೆ ತಲೆಗೊಂದು ಎಣ್ಣೆ ಹಚ್ಚಿ, ಹೊಟ್ಟೆ ನೋವು ಅಂತ ಬಳಲ್ತಿದ್ರೆ ಹೊಟ್ಟೆಗೆ ಒಂದಷ್ಟು ಎಣ್ಣೆ ಹಾಕಿ ಮಸಾಜ್ ಮಾಡಿ ನಮ್ಮನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಭುಜದ ಮೇಲೆ ಎತ್ಕೊಂಡು ರಕ್ತ ಬಸಿದು ಬೆವರು ಬಸಿದು ತಗೊಂಡೋಗಿದ್ರೆ ದೇವ್ರು ಬರ್ಲಿಲ್ಲ ಮಕ್ಕಳೇ. ನಿಜವಾಗ್ಲೂ ಹೇಳ್ತಾನೆ, ದೇವ್ರು ಬರ್ಲಿಲ್ಲ. ದೇವ್ರು ಇವ್ರ ಮೂಲಕ ಬಂದಿದ್ದಾನೆ. ಗಂಟೆಗಟ್ಟಲೆ ಹೋಗಿ ಕ್ಯೂ ನಿಂತ್ಕೊಂಡ್ರೆ ಭಗವಂತ ಬರ್ತಾನ. ತಂದೆ ತಾಯಿಗೆ ಸೇವೆ ಮಾಡದೆ, ಅವ್ರಿಗೊಂದು ಗೌರವ ಕೊಡದೆ, ಅವ್ರಿಗೊಂದು ವಿಶ್ವಾಸ ತೋರಿಸದೆ, ಅಟ್ಲೀಸ್ಟ್ ಅವರಿಗೆ ನೋಡಿ, ನನಗೆ ತಿಳಿದಿರೋ ಹಾಗೆ ಬರೆದಿಟ್ಕೊಳ್ಳಿ, ಇದು ಸತ್ಯ. ನಮ್ಮ ಪೀಳಿಗೆಗೆ ಕೊನೆ ಏನ್ ಗೊತ್ತಾ? ಅಮ್ಮ ಅಪ್ಪನ್ ಭಯ ಪಡೋ ಪೀಳಿಗೆ. ಇವತ್ತಿಗೂ ಅಪ್ಪ ಅಂದ್ರೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ, ಅಮ್ಮ ಅಂತ ನೆನ್ಸ್ಕೊಂಡ್ರೆ ಏನು ಮಾತಾಡೋದ ಹಾಗೆ. ಅಮ್ಮ ಅಪ್ಪನಿಗೆ ಭಯ ಬೀಳುತ್ತಿದ್ದಂತ, ಅವರಿಂದ ಪೆಟ್ಟು ತಿನ್ನುತ್ತಿದ್ದಂತ ಪೀಳಿಗೆ ನಮಗೆ ಕೊನೆ. ಹಾಗೆಯೇ ನಮ್ಮಿಂದಲೇ ಇನ್ನೊಂದು ಆರಂಭ. ನಮ್ಮ ಮಕ್ಕಳಿಗೆ ಭಯ ಪಡೋ ಪೀಳಿಗೆ ನಮ್ಮಿಂದಲೇ ಆರಂಭ ಆಗ್ಬಿಟ್ಟಿದೆ. ಇನ್ನು ದೇವ್ರು ಬಾ ಅಂದ್ರೆ ಎಲ್ಲಿಂದ ಬರ್ತಾನೆ ಮಕ್ಕಳೇ? ಎಲ್ಲಿಂದ ಬರ್ತಾನೆ? ಅಮ್ಮ ಅಪ್ಪ ಏನಾದ್ರೂ ಒಂದು ಹೇಳ್ತಾರೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಯಾರು ಅಮ್ಮ ಅಪ್ಪನ ಹೊಡೆತ, ಬೈಗುಳ ಅನ್ನತಕ್ಕಂಥ ಒಂದು ಮಾತು ಹೇಳುತ್ತೀರೋ, ಯಾವತ್ತು ಅಮ್ಮ ಅಪ್ಪ ನಮಗ್ ಹೊಡೆಯೋದು ಬೈಯೋದು ನಿಲ್ಲಿಸ್ತಾರೋ, ನೆನ್ಪಿಟ್ಕೊಳ್ಳಿ, ಆವತ್ತಿಂದಲೇ ನಿಮ್ಮ ಜೀವನಕ್ಕೆ ಹೊಡೆತ ಬೀಳಲಿಕ್ಕೆ ಶುರು ಆಗುತ್ತೆ. ಅವ್ರು ನಮ್ಮನ್ನೇನು ಕೇಳಬಾರ್ದು, ಅವ್ರು ನಮ್ಮನ್ನ ಹೊಡಿಬಾರ್ದು, ಅವ್ರು ನಮ್ಮನ್ನ ಪ್ರಶ್ನೆ ಮಾಡಬಾರ್ದು. ನಾವು ಸುಮ್ಮನಾಗ್ಬಿಡ್ತಾರೆ. ನಾವು ತುಂಬಾ ವೈದಿಕರು, ತಿಳಿದವರು, ನಾವು ತಲೆನೇ ಹಾಕೋಲ್ಲ, ಬಿಟ್ಬಿಡ್ತೇವೆ. ಹೋಗ್, ಕಾಲವೇ ಹೊಡೆತ ಕೊಡುತ್ತೆ. ಇವತ್ತು ಹೊಡೆತ ಕೊಡ್ತಿರೋದು ಅದೇ. ನಮ್ಮ ಹಿರಿಯರು ನಮ್ಗೆ ಅದನ್ನ ಅಚ್ಚುಕಟ್ಟಾಗಿ ಹೇಳ್ಕೊಡೋರು. ನಾವು ಅದನ್ನ ಅಟ್ಲೀಸ್ಟ್ ಒಂದು 60 ಭಾಗ ಆದ್ರೂ ಫಾಲೋ ಮಾಡ್ಕೊಂಡಿದ್ದೇವೆ. ಯಾಕೆ? ನಮ್ಮ ತುಂಡುತನ ಇರ್ಲಿಲ್ವಾ, ರಸಿಕ್ತನ ಇರ್ಲಿಲ್ವಾ, ಪೋಲಿತನ ಇರ್ಲಿಲ್ವಾ, ಸುಳ್ಳು ಹೇಳ್ತಿರ್ಲಿಲ್ವಾ, ಸಣ್ಣ ಪುಟ್ಟದ ಕದಿತಿರ್ಲಿಲ್ಲ, ಎಲ್ಲ ಇತ್ತು. ಆದ್ರೆ ಅಲ್ಲೊಂದು ಭಯ ಭಕ್ತಿ, ಒಂದು ಎಲ್ಲೇ ಇತ್ತು, ಒಂದು ಲಗಾಮ್ ಇತ್ತು, ಒಂದು ಬೌಂಡರಿ ಇತ್ತು. ಚೆನ್ನಾಗಿ ಬದುಕಿದ್ದಾರೆ, ಚೆನ್ನಾಗಿ ಬದುಕ್ತಲೇ ಇದ್ದೇವೆ. ಇವತ್ತು ಅಚ್ಚುಕಟ್ಟಾಗಿದ್ದೇವೆ, ನೆಮ್ಮದಿಯಾಗಿದ್ದೇವೆ. ನಮ್ ಜನರೇಷನ್ಗೆ ಮುಗೀತು ನೆಮ್ಮದಿ ಅನ್ನೋದು, ಈ ಜನರೇಷನ್ಗೆ ಇನ್ನಿಲ್ಲ ನೆಮ್ಮದಿ. ನೀವು ನೋಡಿಬೇಕಾದ್ರೆ ಈ ಜನರೇಷನ್ ಯಾರಾದ್ರೂ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ ನೋಡಿ. ನಮ್ ಜನರೇಷನ್ ಒಂದು ಪಬ್ ಇರ್ಲಿಲ್ಲ, ಕ್ಲಬ್ ಇರ್ಲಿಲ್ಲ, ಇಷ್ಟು ದೇವಸ್ಥಾನಗಳಿರ್ಲಿಲ್ಲ. ಈ ತರ ದೇವಸ್ಥಾನಗಳಿಗೆ ಹೋಗಿ ನಾವು ತುಂಬ ತುಳುಕ್ತಿರ್ಲಿಲ್ಲ. ವರ್ಷಕ್ಕೊಂದು ಯುಗಾದಿ ಅಷ್ಟೇ. ವರ್ಷಕ್ಕೊಂದು ಯುಗಾದಿ. ಎಲ್ಲ ಹಬ್ಬ ಅಂದ್ರೆ ಶಿವರಾತ್ರಿ. ನಾವು ನಮ್ಮ ಮನೆಗಳಲ್ಲಿ ಒಂದು ಹಬ್ಬ ಮಾಡ್ಕೊಳ್ಳೋದು. ಈ ತರ ತುಂಬಿಕೊಂಡು ಎದ್ದು ಬಿದ್ದು ತುಂಬಿ ತುಳ್ಕೋದು. ಮನೆಯಲ್ಲಿರೋ ಅಮ್ಮ ಅಪ್ಪನ ಮರ್ಯಾದೆ ಕೊಡದೆ, ವಿಶ್ವಾಸ ಕೊಡದೆ, ಗೌರವ ಕೊಡದೆ, ಅವ್ರ ಮಾತು ಕೇಳದೆ, ಅವ್ರಿಗೆ ಎದುರು ಹಾಕೊಂಡು ಖಂಡಿತ ನಾವು ಬದುಕ್ದವ್ರಿಲ್ಲ. ನಮ್ಮ ಪೀಳಿಗೆಗೆ ಇದು ಅಂತ್ಯ. ಯಾವ ತಮ್ಮ ಅಪ್ಪ ಹೊಡೆತ ಬೈಗಳ ಮಾತು ಖಂಡಿತ ನಾನು ಮಾತಾಡೋದೇ ಇಲ್ಲ. ನಮ್ಮ ಮನೆಯ ಮಕ್ಕಳ ಹತ್ರ ಅದು ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಮಾತಾಡ್ತಿಲ್ಲ ಅಂತ ಹೇಳ್ದ ಅಂದಿದ ತಕ್ಷಣ ಅವ್ರಿಗೆ ಅದು ಅರ್ಥ ಆಗುತ್ತೆ. ಬ್ರೋಕನ್ ಸಮ್ ಪೀಸಸ್ ಅಂತ, ಏನೋ ಒಂದು ಮುರಿದಾಕ್ಬಿಟ್ಟಿದ್ದಾವೆ ಮನಸ್ಸಿಗೆ ಅಂತ. ನನ್ನ ಧರ್ಮಪತ್ನಿಗೂ ಅದನ್ನ ಹೇಳ್ಕೊಳ್ಳೋದು. ದೊಡ್ಡವರು ಆಗ್ಬಿಟ್ಟಿದ್ದಾರೆ, ಬಿಟ್ಬಿಟ್ಟು ಕಾಲುವೆ ಉತ್ತರ ಕೊಡುತ್ತೆ, ಜೀವನನೇ ಕಲಿಸುತ್ತೆ ಅವರಿಗೆ. ಇವತ್ತು ನಮ್ಮ ಮನೆಯಲ್ಲಿ ಆತರ ಒಂದು 4-5 ಮಕ್ಳಿಗೆ ಆತರ ಮಾಡಿ ಇಟ್ಬಿಟ್ಟಿದ್ದಾವೆ. ಇವಾಗ ನೀನ್ ಮಾಡಿದ್ ನೀನೆ, ರೊಟ್ಟಿ ತಿರುವಾಕೊಂಡಿದ್ ನೀನು, ಉಪ್ಪು ತಿಂದವ ನೀರು ಕುಡಿಲೇಬೇಕು. ನಮ್ಮ ಮಾತು ಅರ್ಥ ಆಗೋಲ್ಲ. ಟ್ರೈಂಗ್ ಟು ಮನೆಯವರ ಮಾತು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯನ್ನ ದಾಟು ಬಿಟ್ಟಿದ್ದಾರೆ.
ದಾಟಿ ಬಿಟ್ಟಿದೆ. ಅದಕ್ಕೆ ಲಕ್ಷ್ಮಿ ಒಲಿತಿಲ್ಲ. ಸುಮ್ಮನೆ ಲಕ್ಷ್ಮಿ ಕನ್ಯಾ ರಾಶಿಯವನ್ ಪಕ್ಕಕ್ಕೆ ಇಟ್ಕೊಂಡ್ರೆ, ಇನ್ನೊಂದು ರಾಶಿಯವನ್ ಪಕ್ಕಕ್ಕೆ ಇಟ್ರೆ, ಇಲ್ಲ ಕನ್ಯಾ ರಾಶಿಯವರಾಗಿ ನಾನು ಇದ್ದು ಬಿಟ್ರೆ, ಇಲ್ಲ ಇನ್ನೊಂದು ಅದೆಲ್ಲ ಅಷ್ಟೇ ಅಲ್ಲ. ಅದರ ಜೊತೆಯಲ್ಲಿ ನಮ್ಮ ಸನಾತನ ಧರ್ಮ ಕಲಿಸಿರ್ತಕ್ಕಂಥದ್ದು, ಮನೆಯಲ್ಲಿರುವ ಹಿರಿಯರಿಗೆ ನಾವು ಮರ್ಯಾದೆ ಇಲ್ಲ, ಗಂಟೆಗಟ್ಲೆ ದೇವಸ್ಥಾನ, ವ್ರತ, ಉಪವಾಸ, ಯಾರನ್ನು ಕೇಳಿದ್ರು ಅದನ್ನೇ ಕೇಳೋದು. ನಮ್ಮ ಮನೆ ಮುಂದ್ಗಡೆ ಯಾವ ಗಿಡ ಇದ್ರೆ ಬೆಟ್ರು, ನಮ್ಮ ಮನೆ ಮುಂದ್ಗಡೆ ತೆಂಗಿನ ಮರ ಇದ್ರೆ, ಅದೇ ಮಾಡೋ ಕೆಲವು ಕರ್ತವ್ಯಗಳನ್ನ, ಬೇಸಿಕ್ ಕರ್ತವ್ಯಗಳನ್ನೇ ಮಾಡುತ್ತಿಲ್ಲ. ಎಲ್ಲಿಂದ ಭಗವಂತ ಬರುತ್ತಾನೆ ಹೇಳಿ ನಿಮ್ಮ ಪಾಲಿಗೆ? ಅವನಿರೋದು ನಿಮ್ಮ ಪಾಪ ಪುಣ್ಯದ ಲೆಕ್ಕಕ್ಕಷ್ಟೇ. ಮಾಡೋ ಕರ್ತವ್ಯ ಮಾಡಿ. ಕಟ್ಟ ಕಡೆವರೆಗೂ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ನಿಮ್ಮ ತಂದೆ ತಾಯಿ. ಯಾರೋ ಒಬ್ಬ ಪಾಖಂಡಿಗಳು ಇರ್ತಾರೆ. ಏನ್ ಮಾಡೋಣ, ಕಲಿಯುಗ, ಕಲಿಪುರುಷ ಅಂತದೊಂದು. ಯಥಾ ಪ್ರಜಾ ತಥಾ ರಾಜ. ಮೊದಲು ಹೇಳೋರು ಯಥಾ ರಾಜ ತಥಾ ಪ್ರಜಾ. ಖಂಡಿತ ಅಲ್ಲ. ಖಂಡಿತ ನಮ್ ದೊರೆ ನಾವೇನಾದ್ರೂ ದೂಷಿಸುತ್ತೇವೆ ಅಂದ್ರೆ ಅದು ನಮ್ಮ 99% ನಮ್ಮದೇ ತಪ್ಪು. ನಮ್ ದೊರೆ ಹಂಗೆ, ನಮ್ಮ ಆಡಳಿತ ಅಧಿಕಾರಿಗಳು ಹಿಂಗೆ, ದೊರೆ ಮಟ್ಟದ ವ್ಯಕ್ತಿಗಳು ಹಿಂಗೆ. ಖಂಡಿತ ಅಲ್ಲ, ನಾವೇ. ಇವತ್ತು ಡೈವರ್ಸ್ ಕೇಸುಗಳಾಗಿ ಹೆಚ್ಚಾಗಿ ಅದಕ್ಕೆ ಅಂತ ಒಂದು ಕೋರ್ಟ್ಗಳು ಮಾಡಿ ಇಟ್ಬಿಟ್ಟಿದ್ದಾರೆ. ಚೆಕ್ ಬೌನ್ಸ್ಗಳಿಗೆ ಒಂದು ಕೇಸುಗಳು, ಕೋರ್ಟ್ಗಳು ಇಟ್ಟುಬಿಟ್ಟಿದ್ದಾರೆ. ಕ್ರಿಮಿನಲ್ಗೆ ಒಂದು ಈ ತರದೊಂದು ಆಗ್ಬಿಟ್ಟಿದೆ. ಇಡಿಗೊಂದು, ಇನ್ಕಮ್ ಟ್ಯಾಕ್ಸ್ಗೊಂದು. ಮೊನ್ನೆ ಕೇಳ್ತಿದ್ದೆ, ನಮಗೆಲ್ರಿಗೂ ಗೊತ್ತಿರೋದು 2 ರೀತಿಯ ಮನಿ, ಒಂದು ವೈಟ್ ಮನಿ, ಇನ್ನೊಂದು ಬ್ಲ್ಯಾಕ್ ಮನಿ ಕೇಳಿರ್ತೇವೆ, ಹೌದ್ರಾ? ಇನ್ನೂ 2 ಮನಿ ಬಗ್ಗೆ ಕೇಳ್ತಿದ್ದೆ. ತುಂಬಾ ದೊಡ್ಡ ಅಧಿಕಾರಿ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಗುರುಗಳೇ, ದೇರ್ ಇಸ್ ಅ ಪಿಂಕ್ ಮನಿ, ದೇರ್ ಇಸ್ ಅ ರೆಡ್ ಮನಿ ಅಂತ. ಶಿವ ಏನೇನ್ ಮಾಡಿ ಇಟ್ಕೊಬಿಟ್ಟಿದ್ದೀವಿ ನೋಡಿ. ನಮಗ್ ಗೊತ್ತಿರೋದು ನ್ಯಾಯವಾಗಿ ಸಂಪಾದಿಸಿದ್ರೆ ವೈಟ್ ಮನಿ. ಬ್ಲ್ಯಾಕ್ ಮನಿ ಅಂದ್ರೆ ಏನು? ಸರ್ಕಾರಕ್ಕೆ ಲೆಕ್ಕ ಕೊಡದೆ ದುಡ್ಡು ಇಟ್ಕೊಂಡಿದ್ದ ಅಂದ್ರೆ, ಅತಿಯಾಗಿ ಹೆಚ್ಚು ಸಂಪಾದನೆ ಮಾಡಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಅದು ಬ್ಲ್ಯಾಕ್ ಮನಿ. ಅದು ದರ್ ಇಸ್ ಅ ಪಿಂಕ್ ಮನಿ, ದರ್ ಇಸ್ ಅ ರೆಡ್ ಮನಿ ಅಂತ ಇದೆ. ಆಗ್ಲೇ ಬರೋದಂತೆ ಪುಣ್ಯಾತ್ಮರು, ಇಡಿಯವರು. ಫೆರಾ ಈ ತರದ್ ಏನೇನೋ ಒಂದು ಅಂತಾರಾಷ್ಟ್ರೀಯ ಒಂದು ರೀತಿಯ ಪ್ರಭಾವಗಳು ಮಾಡಿ ಇಟ್ಕೊಂಡಿದ್ರೆ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಅಂತ ಹೇಳ್ಬಿಟ್ಟು ಹಂಗ್ ಮಾಡ್ಕೊಬಿಟ್ಟಿದ್ದೇವೆ ಮಕ್ಕಳೇ. ನಮ್ಮ ಆಲೋಚನೆ, ವಿವೇಚನೆ, ಚಿಂತನೆ ಈ ತರದ್ದು ಒಂದು ಬೇರೆ ಇದಾರೆ. ಎಲ್ಲಾ ರೀತಿಯ ವ್ಯಕ್ತಿಗಳಿದ್ದಾರೆ ನೋಡಿ. ಮೊನ್ನೆ ಯಾರೋ ಮೂರ್ಖ ಯಾರೋ ಹೇಳಿದ್ರಂತೆ, ಈ ಮಗು ನಿನ್ನ ತರ ಇಲ್ಲ, ತಗೊಂಡೋಗಿ ಹಾಕೇ ಬಿಟ್ಟಿದ್ದಾನೆ. ಇಂಥ ಒಂದು ತಂದೆ ತಾಯಿನೂ ಇದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಕಲಿಪುರುಷ ಮಗು ನಿನ್ನ ತರ ಇಲ್ಲ ಅಂದಿದ್ದಕ್ಕೆ ತಗೊಂಡು ಹೋಗ್ಬಿಟ್ಟು, ಶಿವಾ ಏನ್ ಹೇಳ್ತೀರಿ? ಗಂಡನ ಮೇಲೆ ಕೋಪಕ್ಕೆ ಕಾರಲ್ಲೇ ತಾಳಿ ಕಟ್ಟಿಸ್ಕೊಂಡಂತ ಹೆಂಡತಿ, 2 ಮಕ್ಕಳು ತಾಯಿ. ಇನ್ ಏನ್ ಹೇಳ್ತೀರಿ? ಯಾವ ಮಟ್ಟಕ್ಕೆ ಹೇಳ್ತೀರಿ? ಇಂಥ ಒಂದು ಭಾವಗಳು ನಡೆಯುತ್ತಿದ್ದರೆ ಖಂಡಿತ ನಮಗೆ ದೇವರು ಬಂದು ನಿಲ್ಲುವುದಿಲ್ಲ ನಾವು ಮಾಡೋ ಕರ್ತವ್ಯದಲ್ಲಿ. ಮುಖ್ಯವಾಗಿ ಮನೆಯಲ್ಲಿರೋ ತಂದೆ ತಾಯಿಗೆ ನಾವು ಕೊಡುವ ಒಂದು ಮರ್ಯಾದೆ, ವಿಶ್ವಾಸ, ಗೌರವ ಖಂಡಿತ ಲಕ್ಷ್ಮಿ ನಿಲ್ಲಲ್ಲ ಮಕ್ಕಳೇ. ನಾವೆಲ್ಲ ತುಂಬಾ ನೆಮ್ಮದಿಯಾಗಿರೋ ಪೀಳಿಗೆ. ಇನ್ ಮುಗಿತೀನಿ, ನಿಮಗೆ ನೆಮ್ಮದಿ ಇಲ್ಲ. 24-25ಕ್ಕೆ ಈ ವೇಗ ಓಡ್ತಿದ್ದೀರಿ. 24-25 ನಿಮಗ ಯಥಾ ಪ್ರಜಾ ಆಯ್ಕೆ ಮಾಡಿದವ್ರು ಯಾರು? ಲಂಚ ತಗೋತಿರೋರು ಯಾರು? ಡೈವರ್ಸ್ ಕೇಸ್ಗಳು ಮಾಡ್ಕೋತಿರೋರು ಯಾರು? 2,000 ರೂಪಾಯಿಗೆ ಊಟನ ಮಾರ್ಕೋತಿರೋರು ಯಾರು? ಬಿರಿಯಾನಿಗೆ ಮಾರ್ಕೋತಿರೋರು ಯಾರು? ಯಾರೋ ಮಾತಾಡ್ತಾರೆ. ಒಂದೊಂದು ಮನೆಗೆ ಬೈ ಎಲೆಕ್ಷನ್ ನಡೀತಿದೆ ಅಲ್ವಾ, ಒಂದೊಂದು ಓಟ್ಗೆ 10,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ. ಅದು ಬಂದಿದೆ, ನಾನ್ ಮಾತಾಡಿದ್ದಲ್ಲ, ಅಲ್ಲಿ ಬಂದಿರೋದನ್ನೇ ಹೇಳ್ತಿದ್ದಾನೆ. ಮಾರ್ಕೊಂಡಿರೋದು ಯಾರು ಸ್ವಾಮಿ? ಆಮೇಲೆ ಆಯ್ಕೆ ಮಾಡಿದ್ಮೇಲೆ ನಮ್ ದೊರೆ ಸರಿ ಇಲ್ಲ ಅಂತ. ಕಳ್ಳರು ಮಾಡಿದ್ ನಾವೇ, ಮೋಸಗಾರ ಮಾಡಿದ್ ನಾವೇ. ನಾವು ದುಡ್ಡು ತಗೊಂಡು ಓಟ್ ಹಾಕದ ಮೇಲೆ ನಾವು ಅವ್ರನ್ನ ಬಯ್ಯೋ ಆಗಿಲ್ಲ, ಅನುಭವಿಸ್ಬೇಕು. ಯಥಾ ಪ್ರಜಾ ತಥಾ ರಾಜ. ಅದು ರಾಮರ ಕಾಲಕ್ಕೆ ಹೋಯ್ತು. ರಾಮರ ಕಾಲದಲ್ಲಿ ಏನಕ್ಕೆ ರಾಮರಾಜ್ಯ ಅಂತ ಹೇಳ್ತಾರೆ ಗೊತ್ತಾ? ನೆನ್ಪಿಡಿ, ಯಾವ ದೊಡ್ಡವರ ತಂದೆ ಮಗನಿಗೆ ಚಿತೆ ಬೆಂಕಿ ಹಚ್ಚಲ್ಲ. ಇದು ನನ್ನ ರಾಮರಾಜ್ಯ. ಅಣ್ಣ ತಮ್ಮನ ಸಾವಿಗೆ ಬೆಂಕಿ ಹಚ್ಚಿಲ್ಲ. ಅಣ್ಣ ಬದುಕಿರುವಾಗಲೇ ತಮ್ಮ ಸತ್ತಿಲ್ಲ, ಅಪ್ಪ ಬದುಕಿರುವಾಗಲೇ ಮಗ ಸತ್ತಿಲ್ಲ. ಅದು ನನ್ನ ರಾಮರಾಜ್ಯ. ಧರ್ಮವೇ ತಲೆ ಕಾಯ್ದು ನಿಂತಿತ್ತು. ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಕ್ಕಳು ಅನ್ನೋದನ್ನ ಯೋಚನೆ ಮಾಡ್ತಿರ್ಲಿಲ್ಲ. ಮೊದಲು ಪ್ರಜೆಗಳು,
ಪ್ರಜೆಗಳು ಅವ್ರಿಗೆ ಹೆಂಗ್ ಬೇಕು, ಅವ್ರಿಗೆ ಹೇಗ್ ಬೇಕು, ಅವರನ್ನ ಹೇಗೆ ಅಭಿವೃದ್ಧಿ ಪಡಿಸ್ಬೇಕು, ಅವರನ್ನ ಹೇಗ್ ಸಮಾಧಾನ ಮಾಡಬೇಕು, ಅವರನ್ನ ಹೇಗ್ ತೃಪ್ತಿ ಪಡಿಸ್ಬೇಕು ಅಂತ ಇದ್ದ ಕಾಲ ರಾಮರಾಜ್ಯ. ಈಗ ಹಂಗಲ್ಲ, ನಾವೇ ರಾಜನನ್ನ ಕೆಡಿಸ್ತಿದ್ದೇವೆ. ನಮ್ಮ ದೊರೆಯನ್ನು ಕೆಡಿಸ್ಲಿಕ್ಕೆ ಅತಿ ದೊಡ್ಡ ಕಾರಣ, ನಮ್ಮನ್ನ ಆಳುತ್ತಿರುವವರನ್ನ ಕೆಡಿಸ್ಲಿಕ್ಕೆ ಅತಿ ದೊಡ್ಡ ಕಾರಣ ನಾವೇ. ಅವ್ರು ಕೊಟ್ಟು 2,000 ರೂಪಾಯಿ ಎಂಜಲ್ ದುಡ್ಡು ಫ್ರೀಗಳಿಗೆ ಆ ಫ್ರೀ ಕೊಡು, ಈ ಫ್ರೀ ಕೊಡು ಅಂತ ಹೇಳ್ಬಿಟ್ಟು ತಗೋಬಿಟ್ಟು ನಾವು ಓಟ್ ಹಾಕಿ ಅವನ್ನ ನಿಲ್ಸಿ ಇನ್ನೇನು ಅವ್ರು ಸುಲಿಗೆ ಮಾಡೋದು. ಅನ್ಭವಿಸಿ. ವಿವೇಚನೆ ಇಲ್ಲ, ಎದ್ದು ತಂದೆ ತಾಯಿಗೆ ಇಲ್ಲ, ಅವ್ರಿಗೆ ಮರ್ಯಾದೆ ಕೊಡ್ತಿಲ್ಲ. ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಗೋಪುರ ಕಟ್ಟಿಸ್ದೆ, ಆ ಯಾರ ಹಾಕಿಸ್ದೆ, ಈ ಯಾರ ಹಾಕಿಸ್ದೆ, ಅದನ್ ಮಾಡದೆ ಇದನ್ ಮಾಡದೆ ಅನ್ನತಕ್ಕಂಥ ಭಾವ. ಎಲ್ಲಿಗೆ ನಿಲ್ಲಿಸುತ್ತೆ ಪ್ರಕೃತಿ? ಈ ರೀತಿ ಸುನಾಮಿ ಅಪ್ಪಳಿಸುವುದೇ. ಗ್ಯಾಸ್ ಅಲ್ಲ, ಇನ್ನೂ ಅಂಡು ಸುಡೋದೆ. ಅಲ್ಲಿ ನೋಡಿ, ಕಲಬುರ್ಗಿನಲ್ಲಿ ಇಟ್ ಇಸ್ ಆಲ್ರೆಡಿ ನಾಕಿಂಗ್ 42 ಡಿಗ್ರಿ ಸೆಲ್ಸಿಯಸ್. ದುಬೈಯಲ್ಲಿ ಇರಬೇಕಾದ ಬಿಸಿಲು ಆಲ್ರೆಡಿ ರಪ್ಪ ಅಂತ ಹೊಡಿತಾ ಇದೆ. ಇನ್ನೇನಾಗ್ತಾನೆ ಮನುಷ್ಯ ಹೇಳಿ? ಮಾಡ್ತಿರೋ ಅನ್ಯಾಯ ಅನಾಚಾರ. ಲಕ್ಷ್ಮಿ ಬಂದು ನಿಮ್ ಮುಂದ್ಗಡೆ ನಿಂತ್ಕೊಬಿಟ್ಟು ಡಾನ್ಸ್ ಮಾಡಿಸ್ತಾಳಲ್ವಾ? ಮಾಡೋದನ್ನ ಮಾಡ್ತಿಲ್ಲ. ಹೆಂಡತಿಗೆ ಒಳ್ಳೆ ಗಂಡನಾಗ್ಲಿಲ್ಲ, ಗಂಡನಾಗಿ ಇಲ್ಲ, ಗಂಡನಿಗೆ ಒಳ್ಳೆ ಹೆಂಡತಿ ಆಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಆಗ್ತಿಲ್ಲ, ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಕ ಆಗ್ತಿಲ್ಲ. ಲವ್ ಲೆಟರ್ ಬರೀತಾನಂತೆ, ಎಲ್ರ ಮುಂದ್ಗಡೆ ಪ್ರಪೋಸಲ್ ಮಾಡ್ತಾನಂತೆ. ಇಷ್ಟು ಒಂದು ಆಕರ್ಷಣೆಯನ್ನ ಕಂಟ್ರೋಲ್ ಮಾಡುವಷ್ಟು ನಿಯಮ ಇಲ್ಲ. ಸ್ಟೂಡೆಂಟ್ ಜೊತೆ ಓಡಿ ಹೋದ ಶಿಕ್ಷಕ ಇಲ್ಲ, ಶಿಕ್ಷಕನ ಜೊತೆ ಓಡಿ ಹೋದ ಸ್ಟೂಡೆಂಟು, ಏನೇನೋ ಕೇಳ್ತಿದ್ದೇವೆ. ನೀವು ನೋಡ್ತಿದ್ದೀರಿ. ಇನ್ನೇನು ಬರದೆ ಸುನಾಮಿ, ಆರ್ಮೂಜಲ್ಲ, ಪ್ರಪಂಚದಲ್ಲಿರೋ ಬಂದರುಗಳೆಲ್ಲ ದಿಗ್ಬಂಧನವೇ. ನಮ್ಮ ಅಂಡಿಗೆ ನಾವೇ ಯಾವಾಗ ಧರ್ಮ ತನ್ನ ಎಲ್ಲೆಯನ್ನು ಅಧರ್ಮ ಮೀರುತ್ತದೋ ಧರ್ಮ ದೇವತೆ ಎದ್ದು ನಿಲ್ಲುತ್ತಂತೆ. ಈ ರೂಪದಲ್ಲಿ ಬಂದಿದೆ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಟ್ರಂಪು, ನೆತಾನ್ಯಾಹು ಇವರೆಲ್ಲರೂ ಆಯತುಲ್ಲಾ ಖೊಮೇನಿ ಇವರು ಧರ್ಮ ದೇವತೆಗಳೇ ಅಂತ ಒಂದು ರೀತಿಲಿ ಹೇಳ್ಬೇಕಷ್ಟೇ. ನಮಗೆ ಸರಿಯಾಗಿ ಕಲಿಸ್ತಿದ್ದಾರೆ, ನೀವು ಬದುಕಿದ್ದೀರಿ ಅಂದ್ರು ಅಂತ ಈ ರೂಪದಲ್ಲಿ ನರರೂಪ ರಾಕ್ಷಸರ ಜೊತೆಗೆ ಆ ಒಂದು ಹೃದಯ ಕೊಟ್ಟು ಇಡೋ ಅನ್ನತಕ್ಕಂಥ ರೀತಿಯಲ್ಲಿ ಹೇಳ್ತಲೇ ಇದೆ. ಇದಿಷ್ಟು ಬೇಗ ಸುಲಭಕ್ಕೆ ಪರಿಹಾರ ಸಿಗೋದಿಲ್ಲ ಅಂತ. ಅಲ್ಲಿ ನೋಡಿ, ಮತ್ತೆ ಆ ಇರಾನ್ ಬಂದರುಗಳ ಪ್ರದೇಶ ಅಮೆರಿಕ ನುಗ್ಗಿಸ್ತಿರೋದು. ಯಾವುದೋ ಒಂದ್ ಅಡುಗು ಬರಕ್ ಬಿಡಲ್ಲ, ನೀನು ಬರಕ್ ಬಿಡಲ್ಲ ಅಂತ. ನಾನೇ ಜೀಸಸ್ ಅಂತಾನೆ ಅವನು. ಪೋಪ್ನು ಕೂಡ ಬೈತಾನೆ. ಪೋಪ್ ಹೇಳ್ತಾರೆ ಯುದ್ಧ ಬೇಡ ಅಂತ ಹೇಳಿದ್ರೆ ಧರ್ಮಗುರು ಯಾರಾದರೂ ಗುರುವೇ. ಅವ್ರಿಗಿಷ್ಟವಾ ಆ ಸ್ಥಾನದಲ್ಲಿ ಕೂತಿರೋರು? ಇಡೀ ವಿಶ್ವವನ್ನೇ ಆಳ್ತಿರತಕ್ಕಂಥವ್ರು ಇವರು. ಈ 3 ಜನ ಬೇಡ ಕಣ್ರಪ್ಪ ಅಂತ ಹೇಳಿದ್ರೆ, ನಿನ್ನ ಪೋಪ್ ಮಾಡಿರೋದೇ ಗುರು, ಜಗದ್ಗುರು ಮಾಡಿರೋದೇ ನಾನು ಅಂತ ಹೇಳ್ಬಿಟ್ಟು ತನ್ನನ್ನ ಜೀಸಸ್ ಹೆಸರಿನಲ್ಲಿ, ಪೋಪ್ ಹೆಸರಿನಲ್ಲಿ ಫೋಟೋ ಹಾಕೋತಾನೆ ಅವನು. ಇನ್ನೆಲ್ಲಿಗೆ ಆಯ್ಕೆ ಮಾಡಿದವ್ರು ಯಾರು? ಅವನನ್ನ ಆಯ್ಕೆ ಮಾಡಿದವ್ರು ಯಾರು? ಯೋಚನೆ ಮಾಡಿ ನೋಡಿ. ಈ ಸುತ್ತಮುತ್ತಲಿನ ನಾಯಕರುಗಳನ್ನ, ಒಂದು ಆಫ್ಟರ್ ಆಲ್ ಕಾರ್ಪೊರೇಟರ್ಗಳನ್ನ, ಸುತ್ತಮುತ್ತಲು ದೇವಸ್ಥಾನಗಳ ಅಭಿವೃದ್ಧಿ ಮಾಡೋದ್ ಬಿಟ್ಟು ಎಲ್ಲೋ ಇರೋ ದೇವಸ್ಥಾನಕ್ಕೆ ನಿಮ್ಗೆ ಗೊತ್ತಿಲ್ಲ ನಿತ್ಯ ಎಷ್ಟು ಕಾಣಿಕೆ ಬೀಳುತ್ತೆ, ಬೆಳ್ಳಿ ಎಷ್ಟು ಬೀಳುತ್ತೆ, ಬಂಗಾರ ಎಷ್ಟು ಬೀಳುತ್ತೆ ತಿರುಪತಿಯಲ್ಲಿ ನೀವು ಕೇಳಿದ್ರೆ ಅಂದ್ರೆ ಗುಂಡಿಗೆ ಹೊಡ್ಕೋತೀರಿ. ಅದೃಷ್ಟಕ್ಕಲ್ಲೊಂದು ಒಳ್ಳೆ ಕಮಿಟಿ ಇದೆ. ಒಂದು 70% ಆದ್ರೂ ಅದು ಒಳ್ಳೇದಕ್ಕೆ ಅಭಿವೃದ್ಧಿಗೆ ಹೋಗುತ್ತಿದೆ. ಇಲ್ಲ ಅಂದ್ರೆ ಅದಕ್ಕೂ ಇಟ್ಬಿಟ್ಟಿರೋರು. ಅದ್ರ ಹೆಸರಿನಲ್ಲಿ ಟ್ರಸ್ಟ್ ಇದೆ, ಪ್ರಸಾದ ಇದೆ, ಎಜುಕೇಶನಲ್ ಸೊಸೈಟಿ ಇದೆ, ಇನ್ನೊಂದಿದೆ, ಮಾಡುತ್ತಿದ್ದಾರೆ. ಬಟ್ ಫ್ರೀ ಅಂತೂ ಇಲ್ಲ ಬಿಡಿ. ವರ್ಷಕ್ಕೆ ಕಡಿಮೆ ಅಂದ್ರೂ 1,500 ಕೋಟಿವರೆಗೂ ದುಡ್ಡು ಬಂದು ಬೀಳುತ್ತೆ. 1,500 ಕೋಟಿಯ ಬೆಳ್ಳಿ ಬಂಗಾರವೂ ಬಂದು ಬೀಳುತ್ತೆ ವರ್ಷಕ್ಕೆ ಇವತ್ತು. ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಬ್ಲ್ಯಾಕ್ ದರ್ಶನ, ವೈಟ್ ದರ್ಶನ, ಪಿಂಕ್ ದರ್ಶನ, ರೆಡ್ ದರ್ಶನಗಳಿಂದ ಅದೊಂದು ಒಂದು ಕಡಿಮೆ ಅಂದ್ರೂ ಒಂದು 500 ಕೋಟಿ ಹೋಗುತ್ತೆ. ಇದು ನಿಮಗೆ ಗೊತ್ತಿಲ್ಲ ಅಷ್ಟೇ. ದೇವರ ಹೆಸರಿನಲ್ಲೂ ಮನೆಯಲ್ಲಿರೋ ಅಮ್ಮ ಅಪ್ಪನಿಗೊಂದು ತಿಂದ್ರ, ಏನಾದ್ರೂ ಬೇಕಾ, ಒಂದ್ ಜೊತೆ ಚಪ್ಪಲಿ ತಂದ್ಕೊಡೋಣ, ಒಂದ್ ಸೀರೆ ತಂದ್ಕೊಡೋಣ, ಖಂಡಿತ ಯಾವ ಲಕ್ಷ್ಮಿನೂ ಬರಲ್ಲ ಮಕ್ಕಳು. ನೀವ್ ಏನ್ ಪೂಜೆ ಮಾಡಿದ್ರು, ಎಂಥದ್ ಮಾಡಿದ್ರು, ಕಾಣದ ಕಾಶಿಗೆ ಹೋಗಿ ಬಂದ್ರು, ಮನೇಲಿರೋ ಅಕ್ಕ ತಂಗಿಯರಿಗೆ ಅನ್ನ ತಿಂದಿಯಮ್ಮ, ಒಂದ್ ಸೀರೆ ಕೊಡ್ಸೋಣಮ್ಮ, ಬಾಮ್ಮ, ತಗೊಳಮ್ಮ, ಒಂದು ಹೂವಕ್ಕೆಮ್ಮ, ಒಂದ್ ಬಳೆ ತಗೊಳಮ್ಮ, ಖಂಡಿತ ಮಾತಿಲ್ಲ. ಏನೋ ಅಕ್ಕ ಉದ್ಧಾರಕ ಆಗ್ಬಿಟ್ಲು, ತಂಗಿ ಉದ್ಧಾರಕ ಆಗ್ಬಿಟ್ಲು ಅನ್ನೋ ರೀತಿನಲ್ಲಿ ಮಾತನಾಡೋ ಅಣ್ಣ ತಮ್ಮಂದ್ರು. ಇಂಥದ್ದಾಗ್ಬಿಟ್ಟಿದೆ ಮಕ್ಕಳೇ. ಎಷ್ಟು ಮಾಡಿದರೋ ಅಣ್ಣ ಅತ್ತಿಗೆ ಮೇಲೆ ಈ ರೀತಿ ನೋಡತಕ್ಕಂಥವರು, ಅವ್ರ ಮೇಲೆ ಅಪವಾದ ಆಗತಕ್ಕಂಥವ್ರು, ನೀವು ಇನ್ನೆಲ್ಲ ಏಳಿಗೆ ಆಗ್ತೀರಿ. ಹುಡುಕುವುದೇ ನಿಮ್ಮ ಪಾಪ ಬುದ್ಧಿ. ನೀವು ಇನ್ನೊಬ್ರಿಗೆ ಪಾಪ ಮಾಡೋದು ಬೇಕಿಲ್ಲ, ಬಟ್ ಪಾಪ ಚಿಂತನೆಯೇ ನಿಮ್ಮನ್ನು ಸುಡ್ತಿರ್ತಕ್ಕಂಥದ್ದು. ಏನ್ ಮಾಡ್ಲಿ, ಇರ್ಲಿ.
ಹೇಳುವುದು ನನ್ನ ಧರ್ಮ, ಬದಲಾಗುವುದು ಬಿಡುವುದು ನಿಮ್ಮ ಧರ್ಮ. ನೀವು ಕೇಳಲ್ಲ. ಯಾವತ್ತು ಮನೆಯವರ ಹಿರಿಯರ ಮಾತು ಕೇಳೋದು ನಾವು ಬಿಟ್ವೋ ಕಾಲವೇ ಹುಡುಕಿ ಹೊಡೆಯತಕ್ಕಂಥದ್ದು. ಹುಡ್ಕೊಂಡು ಬಂದು ಹೊಡೆಯುತ್ತೆ ಮಕ್ಕಳು. ಅದರ ಮೇಲೆ ನಿಮ್ಮ ಇಷ್ಟ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಒಂದು ಮನೆ ನೆಮ್ಮದಿಯಾಗಿರಬೇಕೆಂದರೆ ನಮ್ಮ ಒಂದು ವೈದಿಕ ಧರ್ಮದಲ್ಲಿ ಕೆಲವು ಕಟ್ಟುಪಾಡುಗಳಿದ್ದಾವೆ. ಸದಾ ತೃಪ್ತಿ. ಅಲ್ಲೊಂದು ಎಂತೆಂಥದ್ದು ನೆಗೆಟಿವ್ಸ್ ಬರ್ತಲೇ ಇರುತ್ತೆ. ನಿತ್ಯ ಈ ಭವಸಾಗರದಲ್ಲಿ ನಾವು ಬಂದು ಒಂದು ಸಂಸಾರ ಸಾಗರದಲ್ಲಿ ಬರ್ತಲೇ ಇರುತ್ತೆ, ತೂಗಿಸುತ್ತೆ. ಸೊ ಅಂತಹದನ್ನ ತಡೆಯಲು ಒಂದು ಅದ್ಭುತವಾದಂಥ ಪರಿಷ್ಕಾರವನ್ನು ನಮ್ಮ ವೈದಿಕ ಧರ್ಮ ಹೇಳ್ಕೊಟ್ಟಿದೆ. ಯಾವ ಸ್ತ್ರೀ ಬೆಳಿಗ್ಗೆ ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ ತುಳಸಿ ಕಟ್ಟೆಗೆ ಹೋಗಿ ಒಂದು ಸ್ಪೂನ್ ಹಾಲು ಹಾಕಿ ಅಲ್ಲೊಂದು ದೀಪ ಹಚ್ಚುತ್ತಾಳೋ, ನಮಸ್ಕಾರ ಹಾಕಬೇಕು. ಮೊದಲ ಕೆಲಸ. ಇನ್ಯಾವ ಕೆಲಸನೂ ಅಲ್ಲ. ಸೀದಾ ಸ್ನಾನ ಆಗಿದ್ದೆ ಸೀದಾ ಹೋಗ್ಬೇಕು, ತುಳಸಿ ಕಟ್ಟೆ ದರ್ಶನ. ಒಬ್ಬ ಪುರುಷ ಸೀದಾ ಸ್ನಾನ ಆಗಿದ್ದೆ ಹೋಗಬೇಕಾಗಿರೋದು ಎಲ್ಲಿ ಗೊತ್ತಾ? ಮನೆಯಲ್ಲಿರುವ ಮನೆಯ ದೇವರಿಗೆ, ಗೃಹ ದೇವರಿಗೆ, ಗೃಹಲಕ್ಷ್ಮಿ ಸ್ಥಾನಕ್ಕೆ. ನಿಮ್ಗೆ ಅಡಿಗೆ ಮನೆಯಲ್ಲಿ ಇಷ್ಟೇ ಜಾಗದಲ್ಲಿ ಇಟ್ಕೊಂಡಿರ್ಬೋದು, ಇಲ್ಲ ಭವ್ಯವಾಗಿ ಹತ್ತಡಿ ಕೂಡ ದೇವ್ರ ಮನೆ ಕಟ್ಕೊಂಡಿರೋರಿದ್ದಾರೆ. ಇದೆ ಹತ್ತಡಿಯ ಭಗವಂತನನ್ನು ಕೂಡ ಕಟ್ಟಿಕೊಂಡಿದ್ದಾರೆ. ಇದೆ ಬಂಗಾರದ್ದು, ಬೆಳ್ಳಿದು, ವಜ್ರ ವೈಢೂರ್ಯ ಖಚಿತ ದೇವತಾ ವಿಗ್ರಹಗಳನ್ನು ಇಟ್ಕೊಂಡಿರ್ಬೋದು. ಅವರವರ ಪ್ರಾಪ್ತು ಅದು. ಬೆಳಗ್ಗೆ ಎದ್ದ ತಕ್ಷಣ ಸ್ತ್ರೀ ಮಾಡಬೇಕಾಗಿರುವುದು ತುಳಸಿ ಕಟ್ಟೆ ದರ್ಶನ. ಸ್ನಾನ ಆದ ತಕ್ಷಣ ನೋಡಿ ಆ ಮನೆಯಲ್ಲಿ ಎಂತ ಒಂದು ಅಭಿಚಾರವಾದರೂ, ಅಭಿಚಾರ ಅಂದ್ರೆ ಇನ್ನೇನೂ ಅಲ್ಲ, ಒಂದು ಸುಖಿ ಸಂಸಾರ ಅಂತ ಹೇಳ್ತಿದ್ದಾಗೆ 108 ಕಣ್ಣುಗಳು. ಮನುಷ್ಯನ ಕಣ್ಣಿದೆಯಲ್ಲ ವಿಪರೀತ ವಿಕೃತ, ಅವನು ಸಹಿಸಲಾರ. ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಮನುಷ್ಯನೇ ನರಮೇಧ ಮಾಡುವಂತ ವಿಕೃತ. ಅಬ್ಬಾ, ಮೇಲೆ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಒಳಗಡೆ ಮಾತ್ರ ಅವನಷ್ಟು ಅಸೂಯಾಪರ ವ್ಯಕ್ತಿ ಇನ್ಯಾರೂ ಇಲ್ಲ. ಚೆನ್ನಾಗಿದಲ್ಲ, ನನಗ್ ಮೀರಿತ್ತು ಅನ್ನತಕ್ಕಂಥ ಒಂದು ಭಾವಾರ್ಥದ ವಿಚಿತ್ರಕಾರಿಯಾಗಿರತಕ್ಕಂಥ ಒಂದು ಶಕ್ತಿ. ಅದನ್ನ ತಡಿಬೇಕು ಅಂದ್ರೆ ಮನೆಯ ಮಹಾಲಕ್ಷ್ಮಿ ಮಾಡಬೇಕಾಗಿರೋದು. ಬರ್ತದೆ, ನೆಗೆಟಿವ್ಸ್ ಬರ್ತವೆ ಎಲ್ಲಿಂದಲೂ. ನಮಗೆ ಕಣ್ಣು ಕಾಣಿಸೋದು ಒಂದಾದ್ರೆ ಕಣ್ಣಿಗೆ ಕಾಣಿಸದ್ದು 100 ಇರುತ್ತೆ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಕಲ್ಲೇಟಿಗಿಂತ ಕಣ್ಣೇಟು ದೊಡ್ಡದು, ನೆನಪಿಟ್ಟುಕೊಳ್ಳಿ. ಸಹಿಸ್ಲಾರ. ಯಾರ ಕಣ್ಣು ಬಿತ್ತೋ ಸ್ವಾಮಿ ಆ ಮನೆ ಮೇಲೆ, ಆ ಕುಟುಂಬದ ಮೇಲೆ ನುಚ್ಚಾನೂರಾಗ್ಬಿಡ್ತು. ಏನೋ ಕೆಲವು ಕುಟುಂಬಗಳಿಗೆ ದೈವ ಕಳಿಸುತ್ತೆ ಅಲ್ಲೊಂದು ನೆಲೆಸ್ಲಿಕ್ಕೆ. ನನ್ನ ಪುಣ್ಯ ನನ್ನ ಕುಟುಂಬಕ್ಕೆ ನಾನು ನಿಂತಿದ್ದೀನಿ ಅಂತ ಹೇಳಲ್ಲ, ನನ್ನ ಧರ್ಮದೇವತೆ ನಿಂತಿದ್ದಾಳೆ ಅಷ್ಟೇ ಹೇಳಬಲ್ಲ. ನನ್ನ ಧರ್ಮಪತ್ನಿ ಎಂಥದ್ದು ಏನೇ ಆದ್ರೂ
ಇರ್ಲಿ ಬಿಡಿ, ಕೇಳೋದು ಬೇಡ, ಹೇಳೋದು ಬೇಡ, ನೊಂದ್ಕೋತಾರೆ ಅವ್ರ ಹಾಗೆ, ಅವ್ರ ಮಕ್ಕಳು, ಅವ್ರಿಗೆ ಏನೂ ಗೊತ್ತಿಲ್ಲ, ಬಿಟ್ಟು ಬಿಡಿ. ಒಡೆದಿಲ್ಲ ನನ್ನ ಮನೆ ಇವತ್ತಿನವರೆಗೂ. ಇಲ್ಲಾಂದ್ರೆ ಯಾವತ್ತೋ ಒಡೆದೋಗ್ಬೇಕಿತ್ತು. ಇಲ್ಲ, ಅಲ್ಲಿ ಮೂರ್ಖರ ಸಂತೆ ನನ್ನ ಕುಟುಂಬ. ಮೇ ಬಿ ನಾನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆಕೆ 2 ಹೊತ್ತು ಮಾಡುವ ಒಂದು ಅತಿ ದೊಡ್ಡ ಕೆಲಸ ಏನು ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆಗಿದ್ದೆ ತುಳಸಿ ಗಿಡದ ಹತ್ರ ಹೋಗ್ತಾಳೆ. ಅಮ್ಮ ಹೇಳ್ಕೊಟ್ಟಂತ ಸಂಕಲ್ಪ. ಸಂಧ್ಯಾ ಕಾಲ ಕಂಪಲ್ಸರಿ ಅಲ್ಲೊಂದು ದೀಪ ಇರುತ್ತೆ, ಅಲ್ಲೊಂದು ದೀಪ ಇದ್ದೇ ಇರುತ್ತೆ. ಹೊರಗಡೆಯಿಂದ ಹಿಂಗ್ ಬರ್ತೀನಲ್ವಾ, ನೀವು ನಂಬೋಲ್ಲ, ಆ ಒಂದು ತುಳಸಿ ಕಟ್ಟೆ ಆ ದೀಪ ನೋಡ್ತಿದ್ದಾಗೆ ಹಾಗೆ ಎಲ್ಲ ಮರ್ತ್ಬಿಟ್ಟಿರ್ತಾಳೆ, ಎಲ್ಲ ಮರ್ತೋಗುತ್ತೆ. ಸೀದಾ ನಾನ್ ಮಾಡೋ ಕೆಲಸ ಏನ್ ಹೇಳಿ? ಆ ಚಪ್ಪಲಿ ಬಿಟ್ಟು ಆ ಸೀದಾ ಹಿಂಗೆ ಒಳಗಡೆ ಹೋಗ್ತಿದ್ದಾಗೆ ದೇವ್ರ ಮನೆ. ಬಂದಿದ್ದೇನೆ ಸ್ವಾಮಿ, ವಾಪಸ್ ಬಂದಿದ್ದೇನೆ, ನಿನ್ನ ಅನುಗ್ರಹ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ, ಸ್ನಾನ ಆದ ತಕ್ಷಣ ಸೀದಾ ನಾನು ಹೋಗೋದು ದೇವರ ಮನೆಗೆ. ಪೂರ್ಣವಾಗಿ ಆ ಒಂದು ಕಡಿಮೆ ಅಂದ್ರೂ 7 ರಿಂದ 10 ನಿಮಿಷ ಆ ಸಂಧ್ಯಾ ವಂದನೆಯ ಪೂಜೆ, ಮಂತ್ರಗಳು, ಜಪಗಳು, ಆರಾಧನೆ, ನಿವೇದನೆ, ದೇವಿ ಹತ್ರ ಭಿಕ್ಷುಕನಂತೆ ಕೇಳತಕ್ಕಂಥದ್ದಮ್ಮ ಒಂದಿನ ಕೊಟ್ಟಿದ್ದಿ ಅನ್ನತಕ್ಕಂಥದ್ದು. ಇವತ್ತಿನವರೆಗೂ ನನ್ನನ್ನು ಕಾಪಾಡಿಟ್ಟಿದೆ. ಇದನ್ನ ತಿಳಿಸ್ಕೊಟ್ಟಂಥದ್ದು ನನ್ನ ಅಜ್ಜ. ಗಂಡಸು ಬೆಳಿಗ್ಗೆ ಎದ್ದು ಸ್ನಾನ ಆಗಿದೆ, ಅಷ್ಟ್ರ ಒಳಗಡೆ ಬೆಳಿಗ್ಗೆ ಎದ್ದು ಬಾಯಿ ತೊಳ್ಕೊಂಡು ಏನೇನು ಎಕ್ಸರ್ಸೈಸ್ ಮಾಡೋದು, ಯೋಗ ಮಾಡೋದು, ಇನ್ನೊಂದು ಮಾಡೋದೆಲ್ಲ ಮಾಡ್ಕೋ. ಬಟ್ ಸ್ನಾನ ಮಾಡಿದ ತಕ್ಷಣ ವಿಭೂತಿ ಹಚ್ಬೇಕು. ಬರೀ ಹಣೆಯಲ್ಲಿರೋ ಆಗಿಲ್ಲ, ತಿಲಕ ಇಟ್ಕೋಬೇಕು. ಅಜ್ಜ ಹೇಳ್ಕೊಟ್ಟಿದ್ದು. ಸತ್ಯ ಹಣ ಆಗುತ್ತಪ್ಪ, ನಿಮ್ಗೆ ಗೊತ್ತಿಲ್ಲ, ನೆಗೆಟಿವ್ಸ್ ರಾಹು ಬಂದ್ ಬಡಿಯುತ್ತಪ್ಪ. ಸ್ನಾನ ಆಗಿದ್ದೆ ಸೀದಾ ದೇವ್ರ ಮನೆಗೆ ಹೋಗುವ, ದೇವ್ರ ಮನೆಯಲ್ಲಿ ನಿಂತು ಪ್ರಾರ್ಥನೆ ಮಾಡು. ಇಷ್ಟೆಲ್ಲ ಈ ಜಡ ಅಮ್ಮ, ಅಪ್ಪ, ಕುಟುಂಬ, ಬಂಧು ಬಳಗ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ, ಸಮ್ಮಾನ, ಅವಮಾನ, ಅಪಮಾನ, ಗೌರವ, ಅಗೌರವ ಎಲ್ಲ ಕೊಟ್ಟಿರೋದು ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ವಾಟ್ ಎವರ್ ಆ ಶಕ್ತಿ ಹತ್ರ ಬಂದು ನಿವೇದನೆ ಇಟ್ಕೋ. ಅದು ನಡೆಸುತ್ತೆ. ಗೊತ್ತು ಗೊತ್ತಿಲ್ಲದೋ ಕೆಲವು ತಪ್ಪುಗಳು ಮಾಡಿರ್ತೇವೆ, ಗೊತ್ತಿದ್ದು ಅಹಂಕಾರದಿಂದ ಮಾಡಿರ್ತೇವೆ, ನಾನೇ ನಂದು ಅಂತ. ಅದು ನಿವೇದನೆ ಮಾಡ್ಕೋ. ಈ ತರ ನಡ್ಕೋಬಾರ್ದಿತ್ತು, ನನ್ನ ಬುದ್ಧಿ ಎಲ್ಲ ಈ ವಿವೇಚನೆಗೆ ಮೀರಿ ನಡ್ಕೋಬಿಟ್ಟೆ, ತಿಂದುಬಿಟ್ಟೆ, ಮಾತಾಡ್ಬಿಟ್ಟೆ, ನೋಡಿಬಿಟ್ಟೆ, ಇದೆಲ್ಲ ತಪ್ಪು. ಆ ತಪ್ಪನ್ನ ಹೊಟ್ಟೆಗೆ ಹಾಕೋ ಭಗವಂತ ಅಂತ ನಿವೇದನೆ ಮಾಡ್ಕೊ. ನಿನ್ನನ್ನು ಆ ಶಕ್ತಿ ಕಾಪಾಡುತ್ತದೆ. ಆ ಮನೆಯ ಗೃಹಸ್ಥನನ್ನ ಕಾಪಾಡುತ್ತದೆ. ಮನೆ ಯಜಮಾನ ಮಾಡಬೇಕಾದ ಮೊದಲ ಕರ್ತವ್ಯ ಸ್ನಾನ ಆಗಿದ್ದೆ ದೇವ್ರ ಮನೆಗೆ ಬಂದು ಆ ದೀಪ, ಮನೆಯ ಗೃಹ ಲಕ್ಷ್ಮಿ. ನಿಮ್ಮನೆ ಲಕ್ಷ್ಮಿ ನಿಲ್ಲಬೇಕೆಂದ್ರೆ ಈ ರೀತಿ ಮಾಡಿ. ನಿಮ್ಗೆ ಯಾವುದೇ ಒಂದು ಕೆಡುಕು ಬಂದರೂ ಕೂಡ ಕೊಡಲಿ ಎಷ್ಟು ಸಮಸ್ಯೆ ಉಗ್ರಲ್ಲಿ ಹೋಗುತ್ತೆ. ಏನಕ್ಕೆ 190 ಜನ ಸುಮ್ಮನೆ ಒದ್ದಾಡ್ತಿರ್ತಾರೆ ಅಂದ್ರೆ ಈ ರೀತಿಯ ಸಣ್ಣ ಸಣ್ಣ ನಿಯಮಗಳು ಮಾಡುವುದಿಲ್ಲ. ಸಣ್ಣ ಸಣ್ಣದು ಹೊರಗಡೆ ಹೋಗೋ ಖಾಲಿ ಚಪ್ಪಲಿ ಹಾಕ್ತಿವಲ್ವಾ, ಬದಲಾಯಿಸಿ ನೋಡಿ, ಅಲ್ಲೊಂದು ಅದ್ಭುತ ನಡೆಯತಕ್ಕಂಥದ್ದು ಆಗುತ್ತದೆ. ಬ್ಯೂಟಿಫುಲ್ ಜರ್ನಿ ಮಾಡ್ಕೋತೀರಿ, ನಿಮ್ಮನ್ನ ನೀವು ರಕ್ಷಿಸ್ಕೋತೀರಿ. ನೀವು ಚೆನ್ನಾಗಿದ್ದರೆ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಇರ್ಲಿ ಅಂತ ಹೇಳ್ತಾ, ಆ 90% ಬಂದು 10% ಆಗ್ಬಿಡ್ಬೇಕು. ಎಲ್ಲರ ಮನೆಯಲ್ಲೂ ಆ ತುಳಸಿ ಗಿಡಕ್ಕೆ ಒಂದು ದೀಪ. ಬೆಳಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಸ್ನಾನ ಆಗಿದೆ, ಪುರುಷರು ಸ್ನಾನ ಆಗಿದೆ, ನಿಮ್ ಧರ್ಮದ ದೇವರು ಪ್ರಾರ್ಥನೆ ನೋಡಿ. ತುಂಬಾ ಜನಕ್ಕೆ ಒಂದಿದೆ, ತುಳಸಿ ಗಿಡ ಬರೀ ನಮ್ಮ ಹಿಂದೂಗಳೇ ಇಡ್ಬೇಕಂತ. ಅದೊಂದು ದಡ್ಡತನ. ನಮ್ಮ ವೈದಿಕತೆಯಲ್ಲೇ ಆಯುರ್ವೇದವೂ ಇದೆ. ಅದು ಒಂದು ಆಯುರ್ವೇದ ಗಿಡ, ತಂಪಾಗಿಡುತ್ತೆ, ಗಂಟ್ಲು ಆ ಒಂದು ದೋಷವನ್ನ ತೆಗೆಯುತ್ತೆ. ಮುಖ್ಯವಾಗಿ ಸ್ತ್ರೀ ಬೆಳಿಗ್ಗೆ ಎದ್ದು ಅಲ್ಲಿಗೆ ಹೋಗ್ಬೇಕು ಅನ್ನೋದೇ ಅದಕ್ಕೆ. ಅವ್ರು ಉಷ್ಣ ದೇಹ. ಏನಕ್ಕೆ ಎಕ್ಕದ ಗಿಡದ ಹತ್ರ ಸ್ತ್ರೀಯರನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ? ಅದು ವಿಪರೀತ ಉಷ್ಣ, ಇನ್ನಷ್ಟು ಹೀಟ್ ಆಗ್ಬಿಡುತ್ತೆ, ಮೂಗ್ನಲ್ಲಿ ಬ್ಲಡ್ ಬಂದ್ಬಿಡುತ್ತೆ. ಎಷ್ಟೋ ಸ್ತ್ರೀಯರಿಗೆ ಮೆನ್ಸೆಸ್ಟ್ರಲ್ ಪ್ರಾಬ್ಲಮ್ ಇದೆ, ಓವರ್ ಫ್ಲೋ ಆಗ್ಬಿಡುತ್ತೆ ಅನ್ನತಕ್ಕಂಥದ್ದು, ಓವರ್ ಹೀಟ್. ಅದು ತುಂಬಾ ಒಂದು ಸಣ್ಣದಾಗಿ ಒಂದು ಬದಲಾವಣೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಇರ್ಲಿ ಅಂತ ಹೇಳ್ತಾ ಮಾಡ್ಕೋತೀರಿ. ಸೊ ಧರ್ಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಪ್ರಾರ್ಥನಾ ಮಂದಿರ ಅಂತ ಹೇಳುತ್ತಾನೆ. ಪ್ರತಿ ಪುರುಷರು ನಿಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಾಕು, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ, ಕನ್ಯಾ ರಾಶಿಯವ್ರ ಪಕ್ಕದಲ್ಲಿದ್ರೆ
ಈ ಬಂಗಾರ ಹಾಗೂ ದುಡ್ಡು ಉಳಿಸ್ಲಿಕ್ಕೆ ಬ್ಯೂಟಿಫುಲ್ ಟಾಪ್ 3 ರಾಶಿಗಳು. ದುಡ್ಡು ಉಳಿಸ್ಬೇಕು ಅನ್ನೋದು ಕಲಿಬೇಕು ಅಂದ್ರೆ ನೀವು ನಂಬಲ್ಲ, ಯಾವ್ದಾದ್ರು ಒಂದು ಸಂಸ್ಥೆ ನಡೆಸ್ತೇವೆ ಅನ್ನೋದಾದ್ರೆ ಕನ್ಯಾ ರಾಶಿಯನ್ನ ಪಕ್ಕಕ್ಕೆ ತಂದು ಇಟ್ಕೊಳ್ತಾರೆ. ಒಂದು ಸಂಸ್ಥೆ ಕನ್ಯಾ ಲಗ್ನ ಆಗ್ಬಿಟ್ರು ಅಂದ್ರೆ ಪೂರ್ತಿ ಅವರ ಅವಗಾಹನೆಯೇ ಬೇರೆ. ಪರಿಪೂರ್ಣ ನಾರಾಯಣರು ನಡೆಸ್ತಕ್ಕಂಥದ್ದು ಒಂದು ಸಿಸ್ಟಮ್ ಅನ್ನ ನೆನ್ಪಿಡಿ. ನೀವೊಂದು ಕಂಪನಿಯೋ ಒಂದು ವ್ಯವಹಾರವೋ ನಡೆಸ್ತೀರಿ ಅಂದ್ರೆ ಕನ್ಯಾ ಲಗ್ನದವನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ಜೀನಿಯಸ್. ಆ ಕ್ಯಾಲ್ಕುಲೇಷನ್ ಫಸ್ಟ್ ಸೇಫ್ಟಿ ಹೆಂಗ್ ಉಳಿತಾಯ ಮಾಡೋದು ಅಂತ ಅದಾಯ್ತಲ್ವಾ. ಟಾಪ್ 2 ರಾಶಿ ಒಬ್ಬರಿದ್ದಾರೆ. ಇವರನ್ನ ಪಕ್ಕದಲ್ಲಿ ಇಟ್ಕೊಂಡ್ರು ಕೂಡ ನಿಜವಾಗ್ಲೂ ಹೇಳ್ತಾನೆ ಹೌ ಟು ಸೇವ್ ಮನಿ. ಮುಖ್ಯವಾಗಿ ನೀವು ನಂಬೋಲ್ಲ, ಈ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದಾರಲ್ಲ ಇವ್ರು ಹೆಂಗಾದ್ರೂ ಮಾಡಿ ಒಂದ್ ಸ್ವಲ್ಪ ಭೂಮಿ ತಗೋತಾರೆ. ಹೌದು ಅಲ್ಲೋ ಅನ್ನೋದನ್ನ ಕೌಂಟರ್ ನೀವೇ ಕೊಡ್ತೀರಿ, ಕಾಯ್ತಿರ್ತಾನೆ. ಖಂಡಿತ ಇವ್ರ ಭೂಮಿ ಮೇಲೆ ಮೋಹ ಜಾಸ್ತಿ. ಆ ಭೂಮಿ ಈ ಭೂಮಿ ಓದ್ಕೊಂಡಿರೋದು ಮೂರನೇ ಕ್ಲಾಸ್ ಆದ್ರೂ ಕೂಡ ಇವರು ಭೂಮಿ ಬಗ್ಗೆ ಪಟ್ಟ, ಸರ್ವೆ, ಸ್ಕೆಚ್ಚು ಎಲ್ಲ ಗೊತ್ತು ಇವ್ರಿಗೆ. ಇಟ್ಸ್ ನನ್ ಅದರ್ ದ್ಯಾನ್ ಮಿಥುನ ಲಗ್ನ, ಮಿಥುನ ರಾಶಿ. ಮಿಥುನ್ ರಾಶಿಯನ್ನು ಪಕ್ಕದಲ್ಲಿ ಇಟ್ಕೊಂಡು ನೋಡಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇವರು. ನೀವು ದುಡ್ಡನ್ನ ಹೆಂಗ್ ಉಳಿತಾಯ ಮಾಡ್ಬೋದು ಅಂತ ಪುಂಖಾನುಪುಂಖ ಲೆಕ್ಚರ್ ಅಲ್ಲ ಇವ್ರು ದುಡ್ಡು ಇಟ್ಟೇ ಇರ್ತಾರೆ. ಇವರು ದುಡ್ಡು ಇಟ್ಟೇ ಇರ್ತಾರೆ. they know how to rotate the money. ಈಗ ನಿಮ್ಗೊಂದು 10 ಲಕ್ಷದ ಜಾಗ ಇದೆ, ಬಂದಿದೆ, ಕೈಯಲ್ಲಿ 1 ಲಕ್ಷ ಇದೆ, ಹೋಗೋದೇ ಇಲ್ಲ ನಾವು. ಈ ಪುಣ್ಯಾತ್ಮರು ಮಿಥುನ್ ರಾಶಿಯವ್ರ ಪಕ್ಕದಲ್ಲಿ ಇಟ್ಕೊಳ್ಳಿ. they know how to get that. 10 ಲಕ್ಷ ಜಾಗನ 8 ಲಕ್ಷಕ್ಕೆ ಮುಗಿಸಿ 1 ಲಕ್ಷ ಕೊಟ್ಟು ಒಂದು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ಡ್ ಮಾಡಿಸಿ ಒಂದು 70,000 ಕೊಟ್ಬಿಡ್ತಾರೆ. ಇಲ್ಲ ಒಂದು 50,000 ಕೊಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಒಂದು 6 ತಿಂಗಳಿಗೆ ಹಾಕ್ಸಿ 1 ತಿಂಗಳಲ್ಲಿ ಕೊಟ್ಬಿಡ್ತೀವಿ ಸರ್, ಆದ್ರೆ ಆಸ್ ಪರ್ ದ ಅಗ್ರಿಮೆಂಟ್ ಕಾನೂನು ಹೇಳುತ್ತೆ 6 ತಿಂಗಳು ಇರಬೇಕು. ಅದು ಇದ್ಬಿಡ್ಲಿ, ಏನು ನಾವಿದ್ದೀವಿ ಅಂತಾರೆ. ಸೂಪರ್ ಬ್ರೈನಿ ಪೀಪಲ್ ಆ ಉಳಿದ 50,000 ತಗೊಂಡೋಗ್ಬಿಟ್ಟು ಒಂದು 25,000 ಅಂತ ಚೀಟಿ ಹಾಕ್ತಾರೆ. ಹಾಕ್ತಾರೆ. ಒಂದು 50 ತಿಂಗಳಿಗೆ 12.5 ಲಕ್ಷ. 2 ತಿಂಗಳು ಕಟ್ಟಿದ್ದೆ ಅದನ್ನ ಬಿಡಿಸ್ತಾರೆ. ಇದೇ ಪೇಪರ್ ನೋಡಪ್ಪ, ತಗೊಬಂದು ಅಡ ಇಡ್ತೀನಿ, ನಾನು ಚೀಟಿ ಕಟ್ಕೊಂಡು ಹೋಗ್ತೀನಿ, ನನಗೆ 7.5 ಲಕ್ಷ ಚೀಟಿ ಬೇಕು, ದುಡ್ಡು ಬೇಕು ಅಂತ ಹೇಳಿ ಚೀಟಿ ಹಾಕಿ ತೆಗೆದು ರಿಜಿಸ್ಟ್ರೇಷನ್ ಮಾಡಿಕೊಂಡು ತಗೊಬಂದ ಪೇಪರ್ನ ಇಟ್ಟು ಕಟ್ಕೊಂಡು ಹೋಗ್ತಾರೆ. ಅಂತ ಒಂದು ಮಹಾಬುದ್ಧಿವಂತರು. ಓ ದೇವರೇ. ನೀವು ಇವ್ರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಎಂತ ವ್ಯವಹಾರದಲ್ಲಾದರೂ ನಿಮಗಿರುವಂತ ಚಿಕ್ಕುಗಳನ್ನ ಬಿಡಿಸೋದ್ರಲ್ಲಿ ದೇ ಆರ್ ದ ಬೆಸ್ಟ್. ಮುಖ್ಯವಾಗಿ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪ್ರಾಪರ್ಟಿನಲ್ಲಿ ಸ್ವಲ್ಪ ರೆವೆನ್ಯೂ ಬರಬೇಕು. ನಾನು ತುಂಬಾ ನೋಡಿದ್ದೇನೆ, ನೀವು ತುಂಬಾ ಅಲ್ಲ, ಪ್ರಪಂಚದ ಅತಿ ದೊಡ್ಡ 100 ಜನ ಶ್ರೀಮಂತರು ಇಲ್ಲ ವಿದ್ಯಾವಂತರು, ಮಹಾವಿದ್ಯಾವಂತರು, ಮಹಾಶಕ್ತಿವಂತರು, ಮಹಾಜ್ಞಾನವಂತರು, ಮಹಾ ಅಧಿಕಾರವಂತರು ಅಂತೆಲ್ಲ ಮಾತಾಡ್ತೀವಲ್ವಾ. 100 ಜನ ಇದ್ದಾರೆ ಅಂದ್ರೆ 40 ಜನ ಮಿಥುನ ಲಗ್ನದವರೇ ಇಲ್ಲ ಮಿಥುನ್ ರಾಶಿಯವರು ಇರ್ತಾರೆ. ನಾನು ನೋಡಿದ್ದಾನೆ. such a big genius people. ಲಿಸ್ಟೆಡ್ ಇದೆ ನನ್ನ ಹತ್ರ. ಅವ್ರನ್ನ ನೋಡ್ತಿರ್ತೀವಿ, ಏನೋ ಇದು ಅಂತ. ಲಕ್ಷ್ಮೀಕಾರಕ ಶುಕ್ರ, ಓಹೋ. ಆಮೇಲೆ ಕೇಂದ್ರಾಧಿಪತಿಯಾಗಿ ಅಜ್ಞಾನಕಾರಕ ಗುರು, ಅಬ್ಬಾ. ಆ ಒಂದು ಕ್ಷೀರಸಾಗರದ ಗುರು, ಬ್ಯೂಟಿಫುಲ್. ಭೂದೇವಿ ಕಾರಕ ಕಟಕರಾಶಿ, 3ನೇ ಮನೆ ಸೂರ್ಯ. ಓಹೋ, ಇದೇ ಇರಬೇಕು ಅಂತ ಹೇಗೋ ಬರುತ್ತ. ಅವರು ಪ್ರಪಂಚದ ಅತಿ ದೊಡ್ಡ ವಿದ್ಯಾವಂತರುಗಳಿದ್ದಾರೆ. 100 ಜನ ಟಾಪ್ ರಿಸರ್ಚ್ ಸ್ಕಾಲರ್ಗಳು, ಸೈಂಟಿಸ್ಟ್ಗಳು ಅಂತೆಲ್ಲ ನಾವು ಮಾತಾಡ್ತೀವಲ್ವಾ. ಅದ್ರಲ್ಲಿ 40 ಜನ ಇವ್ರು ಇರ್ತಾರೆ. ಭಾರಿ ಶ್ರೀಮಂತರು 100 ಜನ ಇದಾರೆ ಅಂದ್ರೆ 40 ಜನ ಮಿಥುನ ರಾಶಿ, ಮಿಥುನ ಲಗ್ನದವರು. ನೀವು ಮಿಥುನ ರಾಶಿಯವರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ನೋಡಿ, ದ ಮ್ಯಾಜಿಕ್ ಹ್ಯಾಪನ್ಸ್. ಆಮೇಲೆ ನಾನು ಇನ್ನೂ ಒಂದು ನೋಡಿದ್ದೇನೆ, ಮಿಥುನ ರಾಶಿಯವರು ಬಾಡಿಗೆಗಳಿಗೆ ಮನೆ ಬಿಡೋದ್ರಲ್ಲಿ ಎಕ್ಸ್ಪರ್ಟ್. ಕಟ್ಟಿಬಿಟ್ಟು ಮನೆನ ಸುಮ್ನೆ ಜಾಗ ಇಟ್ಕೊಂಡು ಕುತ್ಕೊಳ್ಳಲ್ಲ. ಜಾಗ ಇಟ್ಕೊಂಡಿರೋನನ್ನ ಶ್ರೀಮಂತ ಅಂತಾರೆ. ಐಶ್ವರ್ಯವಂತ ಅಂದ್ರೆ ಏನ್ ಗೊತ್ತಾ? ಐಶ್ವರ್ಯ ಬರ್ತಲೇ ಇರೋದು. ಶ್ರೀಮಂತಿಕೆ ಬೇರೆ, ಐಶ್ವರ್ಯವಂತ ಬೇರೆ. ದುಡ್ಡು ಬರ್ತಾ ಇರೋದು. ನೀವು ಮಿಥುನ ರಾಶಿಯವ್ರ ಜೊತೆಲಿ ನಿಂತ್ಕೊಳ್ಳಿ. ನೋ ದಿ ಆರ್ಟ್ ಆಫ್ ಮೇಕಿಂಗ್ ಮನಿ. ನೋ ಲಕ್ಷ್ಮಿ 12ನೇ ಮನೆಯಲ್ಲೇ ಇದ್ದಾಳಲ್ಲ, ಹಿಂದ್ಗಡೆಯೇ ಇದೆ. ಅವ್ರಿಗೆ ಅಂಥದ್ದೊಂದು ಸೌಭಾಗ್ಯ ನಾನು ನೋಡಿದ್ದೇನೆ.
ಬಟ್ ಸುತ್ತಮುತ್ತ ಬೇರೆ ಇನ್ನೊಂದು ಕದಲಿಕೆಗಳು ಅದು ಇದು ಅಂತ ಆಗ್ಬಿಟ್ಟು ಕೆಲವೊಂದು ನೋವುಗಳು ತಿನ್ಬೋದು. ಅವ್ರು ಯಾವತ್ತೂ ಸೇಫ್ಟಿ ಬಿಟ್ಟು ಹೋಗೋದೇ ಇಲ್ಲ. ಕನ್ಯಾ ರಾಶಿ ಅವ್ರು ಒಂದು ಗತ್ತು, ಟಾಪ್ 3 ರಾಶಿಗಳಲ್ಲಿ ಕನ್ಯಾ ಆದ್ರೆ ಅದರ ನಂತರ ಬರೋದು ಸೆಕೆಂಡ್ ಪ್ಲೇಸ್ ಅಲ್ಲಿ ಮಿಥುನ. ದೇ ಆರ್ ಪ್ರಾಪರ್ಟಿ ಮೇಕಿಂಗ್, ಪ್ರಾಪರ್ಟಿ ಡೀಲಿಂಗ್ಸ್, ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆಂಟ್. ತುಂಬಾ ಜನ ಲಾಯರ್ಗಳು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಲಾಯರ್ಗಳಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ನಂಬ್ತೀರಾ? ಲಾಯರ್ಗಳಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, ನಮ್ಗಳಿಗೆಲ್ಲ ಇದೆ. ಕೃಷಿಕರಿಗೆ ಹೇಗಿಲ್ಲವೋ ಲಾಯರ್ಗಳಿಗೂ ಇಲ್ಲ. ತುಂಬಾ ಅಮೌಂಟ್ ಬರ್ತಿದೆ, ಇನ್ನೊಂದು ಬರ್ತಿದೆ, ಹೋಗ್ತಿದೆ ಅನ್ನತಕ್ಕಂಥ ಲೆಕ್ಕ ಕೇಳಿದಾಗ ಅದು ಬೇರೆ ಲೆಕ್ಕ. ಫಾರಿನ್ ದುಡ್ಡು ಬಂದಾಗ ಇನ್ನೊಂದು, ಅದು ಬೇರೆ ಲೆಕ್ಕ. ಅದು ಇನ್ಕಮ್ ಟ್ಯಾಕ್ಸ್ ನೋಡ್ಕೊಳ್ತೇನೆ. ನನಗೆ ತಿಳಿದ ಹಾಗೆ ಲಾಯರ್ಗಳಿಗೆ ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ. ಇಟ್ ಇಸ್ ಅ ಸರ್ವಿಸ್, ಐ ಆಮ್ ಅರ್ನಿಂಗ್. ಅವ್ರು ಎಷ್ಟು ಡಿಕ್ಲೇರ್ ಮಾಡ್ತಾರೋ ಅಷ್ಟು ಡಿಕ್ಲೇರ್ ಮಾಡಿಕೊಂಡು ಅವರಿಗೆ IT-ಗೋಸ್ಕರ ಏನಾದ್ರೂ ಒಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಇಷ್ಟು ದುಡ್ಡು ಇಷ್ಟು ಕೋಟಿ ಆಗ್ತಿದಿರಲ್ಲ ಅಂತ ತೋರಿಸ್ಲಿಕ್ಕೆ ದೇ ಕ್ಯಾನ್ ಡಿಕ್ಲೇರ್, ದೇ ಹ್ಯಾವ್ ಟು ಡಿಕ್ಲೇರ್. ಅದು ಬಿಟ್ಟು ಎಲ್ಲರೂ ಹಿಂದ್ಗಡೆ ಓಡುತ್ತಾರೆ. ಇನ್ಕಮ್ ಟ್ಯಾಕ್ಸ್ ಲಾಯರ್ಗಳು ಹಿಂದ್ಗಡೆ ಓಡೋದಿಲ್ಲ. ದಿಸ್ ಇಸ್ ದಿ ಟ್ರೂತ್. ಆ ಲಾಯರ್ಗಳಿಗೆ ಹೆಚ್ಚು ಜನ ಇರೋದೇ ಮಿಥುನ ರಾಶಿಯಲ್ಲಿ. ಆಮೇಲೆ ನೀವು ನಂಬಲ್ಲ, ಮಿಥುನ ಲಗ್ನದವ್ರು ಕೃಷಿಗೆ ಬಂದೇ ಬರ್ತಾರ. ಅವರು ನಾನು ನೋಡಿದ್ದೇನೆ, ಬಹುದೊಡ್ಡ ರಾಜಕಾರಣಿ, ಬಹುದೊಡ್ಡ ಉದ್ಯಮಿ, ಕಡಿಮೆ ಅಂದರೂ 1,000 ಕೋಟಿ. ಒಂದು 8 ಜನ ನನಗೆ ಗೊತ್ತು ಮಿಥುನ್ ಲಗ್ನದವ್ರು. ದೇ ಆರ್ ಇಂಟು ಅಗ್ರಿಕಲ್ಚರ್, ಪಾಲಿಟಿಷಿಯನ್ಸ್. ಒಂದು ಕಡಿಮೆ ಅಂದ್ರೂ ಒಂದು 100 ಜನ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಗೊತ್ತು ಮಿಥುನ ಲಗ್ನದವರು. ಅವರು ಅಗ್ರಿಕಲ್ಚರ್ ಅಲ್ಲಿ ಇದ್ದಾರೆ. ಏನೋ ಅಗ್ರಿಕಲ್ಚರ್ಗೆ ಟ್ಯಾಕ್ಸ್ ಇಲ್ಲ ಅಂತ. ಅಗ್ರಿಕಲ್ಚರ್ ಅಲ್ಲಿ ಇನ್ಕಮ್ ಮಾಡ್ಕೊಂಡಿದ್ದೇವೆ ಅನ್ನತಕ್ಕಂಥದ್ದು ಬ್ಯೂಟಿಫುಲ್. 2ನೇ ಪ್ಲೇಸು ಕಟ್ಟಪ್ಪ ಅಂತ ಹೇಳಿದ್ರೆ, ದುಡ್ಡು ಎಲ್ಲಿದೆಯಪ್ಪ ಕಟ್ಟಾಗಿ ಅಂತ ಹೇಳಿದ್ರೆ ಮಿಥುನ್ ರಾಶಿ, ಮಿಥುನ್ ಲಗ್ನ ಇಟ್ಟಿರ್ತಾರ ಅವ್ರು. ನೀವ್ ಅನ್ಕೋಬಹುದು. ಅವ್ರೆ ಆದ್ರೂ ತಮಾಷೆ ಏನ್ ಗೊತ್ತಾ, ಒಂಚೂರು ಗಿಟಾರ್ ಬಾರಿಸ್ತಲೇ ಇರ್ತಾರೆ ಮಿಥುನ್ ರಾಶಿಯವರು. ಟಯ್ಯ 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 ಅಂತ ಹೇಳ್ಬಿಟ್ಟು, ಇಲ್ಲ ಸರ್ ಏನೋ ಸರ್ ಅದಷ್ಟೇ ಸರ್ ಸಿಂಪಲ್ ಅಂತ. ಅವರು ನೀವು ನಂಬೋದೇ ಇಲ್ಲ, ಅವ್ರ ಹತ್ರ ಇದ್ದೇ ಇರುತ್ತೆ ಮಿಥುನ್ ರಾಶಿಯವರು. ಎಂತ ಎಮರ್ಜೆನ್ಸಿ ಆದರೂ ನಿಜವಾಗ್ಲೂ ಹೇಳ್ತಾನೆ, ಒಂದ್ 10,000 ಬೇಕು ಅಂದ್ರೆ ಮಿಥುನ್ ರಾಶಿಯವರು ಸತ್ಯವಾಗ್ಲೂ ಹೇಳ್ತಾನೆ ಅವ್ರ ಹತ್ರ ಇರುತ್ತೆ. ಕೆಲವ್ರ ಹತ್ರ 10 ಲಕ್ಷ ಇರುತ್ತೆ. ದುಡ್ಡಿಲ್ದೆ ಅವ್ರು ಮಲಗ್ತಾರೆ ಅಂದ್ರೆ ಮುಗೀತು ಅಲ್ಲಿ ಲೆಕ್ಕ. ದೇ ಆರ್ ಇನ್ಕಮ್ ಪೀಪಲ್. ರೆಗ್ಯುಲರ್ ಇನ್ಕಮ್ ಬರತಕ್ಕಂತ ಒಂದು ಮ್ಯೂಚುವಲ್ ಫಂಡ್ ಅಡ್ವೈಸರ್ಗಳು, ಇನ್ಶೂರೆನ್ಸ್ ಅಡ್ವೈಸರ್ಗಳು, ಲೋನ್ ಅಡ್ವೈಸರ್ಗಳು, ಲೀಗಲ್ ಅಡ್ವೈಸರ್ಗಳು, ಟ್ಯೂಷನ್ ತೆಗಿಯೋರು, ಸೇಲ್ಸ್ ಕನ್ಸಲ್ಟೆಂಟ್, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್, ಉಮ್ಮಾ ರಾಮಚಂದ್ರ, ಕಮ್ಯುನಿಕೇಶನ್ ಬ್ಯೂಟಿಫುಲ್. ನೋಡಿದ್ದಾನೆ ತುಂಬಾ ದೊಡ್ಡ ಒಂದು 100 ಘಟಾನುಘಟಿ ಮಿಥುನ ರಾಶಿ ಹಾಗೂ ಮಿಥುನ ಲಗ್ನದವರ ಜಾತಕಗಳ ಪರಾಮರ್ಶೆ ಮಾಡಿದಾನೆ. ಅವ್ರ ಜೊತೆಯಲ್ಲಿದ್ದಾನೆ. ನನಗೆ ಆಶ್ಚರ್ಯ ಕೂಡ. ಮೇ ಬಿ ನಾರಾಯಣ ಸ್ವರೂಪ, ಲಕ್ಷ್ಮೀ ಸ್ವರೂಪ, ತಾಯಿ ಜಗನ್ಮಾತೆ. ಆ ಶುಕ್ರ ಮೀನದಲ್ಲಿ ಉಚ್ಚಂಗತ ಆಗುತ್ತಲ್ವಾ, ದಟ್ ಇಸ್ ದಿ ಕಾಂಬಿನೇಷನ್ ಅಂತದ್ ಕೊಟ್ಟರು. ಇನ್ನೊಬ್ಬರಿದ್ದಾರೆ ಟಾಪ್ ನಂಬರ್ 1. ಇವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅವತ್ತು ಪ್ರಪಂಚ ಪ್ರಳಯ ಆಗೋಯ್ತು ಅಂತ. ಆದ್ರೆ ಮಾತ್ರ ಇವ್ರನ್ನ ನೋಡಿದ್ರೆ ದುಡ್ಡೇ ಇಲ್ದಿದ್ದಾಗ ಕಾಣಿಸ್ತಾರೆ. ಗುಪ್ತಧನ, ಕಾಳಧನ, ನಾವು ಬ್ಲ್ಯಾಕ್ ಮನಿ, ಅದನ್ನ ವೈಟ್ ಮಾಡೋದು ಹೇಗೆ, ದುಡ್ಡನ್ನು ಬಚ್ಚಿಡೋದು ಹೇಗೆ, ಕಟ್ಟ ಕಡೆಯವರೆಗೂ 3 ತಲೆಮಾರು 7 ತಲೆಮಾರು ದುಡ್ಡು ಎತ್ತಿಡೋದು ಹೇಗೆ, ಇವ್ರ ಹತ್ರ ಇರುತ್ತಪ್ಪ. ನಾನು ನೋಡಿದ್ದಾನೆ. ಅವ್ರು ಯಾರು ಇರ್ಬೋದು ಗೆಸ್ ಮಾಡ್ತೀರಿ. ಸೊ ನಾನು ಹೇಳಿದ್ದು ಹೌದು ಅಲ್ವೋ ಮಿಥುನ್ ರಾಶಿಯವರು? ನೀವು ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ, ನಿಮ್ಮ ಮನೇಲಿ ಯಾರು ಆತ್ಮೀಯರು ಮಿಥುನ ಲಗ್ನ ಎಲ್ಲ ಮಿಥುನ್ ರಾಶಿಯವರು ಇರ್ತಾರೆ, ಶೇರ್ ಮಾಡಿ, ಅವ್ರಿಗೂ ಸಿಗ್ಲಿ ಮಾಹಿತಿ ಅಂತ ಹೇಳ್ತಾ ಆ ಕಮೆಂಟ್ಸ್ಗೂ ಕಾಯ್ತಿರ್ತಾನೆ. ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ಆಗಿ, ಶೇರ್ ಮಾಡಿ ಮಿತ್ರರೇ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಚತುರ್ದಶಿ, ಉತ್ತರಾಭಾದ್ರ ನಕ್ಷತ್ರ, ಶನಿ ನಕ್ಷತ್ರ. ಶನಿಯೂ ಅಲ್ಲೇ, ಚಂದ್ರನೂ ಅಲ್ಲೇ, ಒಂಥರ ತಟಸ್ಥ ಭಾವ. ನಿಜ ಹೇಳ್ಬೇಕು ಅಂದ್ರೆ ಏನೋ ಅಮಾವಾಸ್ಯ ಪೂರ್ಣ ಪ್ರಭಾವ ಇವತ್ತೇ ಎದ್ದು ತೋರಿಸುತ್ತೆ. ಮೇಷರಾಶಿ ಒಂಥರ ತಳಮಳವೆ. ದೊಡ್ಡ ಕಾರ್ಯಗಳಿಗೆ ಹೋಗ್ಬೇಡಿ. ಶನಿ ಸಾರದಲ್ಲಿದೆ, ಅನಗತ್ಯ ಖರ್ಚು,
ಓಡಾಟ, ಸುತ್ತಾಟ, ಪರಿಶ್ರಮ. ಶನಿ ಬಂದು ಮಾನಸಿಕ ಅಂತ ಹೇಳ್ತಾರೆ, ಮಾನಸಿಕವಾಗಿ ಭಾರ. ದೈಹಿಕ ಭಾರ ಬೇರೆ, ಮಾನಸಿಕ ಭಾರ ಬೇರೆ. ಎಲ್ಲಾನು ನೋಡಿ ಮಾಡಿ ಕೂಡ ಒಂದು ಮಾತು ಬಂದಾಗ ಅದೆಷ್ಟು ನೋವಾಗುತ್ತೆ ಗೊತ್ತಾ? ಸತ್ಯಮೇವ ಜಯತೆ, ಕಾಯೋಣ. ಕಾಲಕ್ಕೆ ಕಾಲವೇ ಉತ್ತರ ಕೊಡುತ್ತೆ, ಯೋಚನೆ ಮಾಡಬೇಡಿ. ಡ್ರೈವ್ಸ್ ದುಡುಕ್ಬೇಡಿ ಅಷ್ಟೆ. ವೃಷಭ ರಾಶಿ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಿ, ಆಯಿಲು, ಪೆಟ್ರೋಲು, ಸಿಮೆಂಟು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ದಂಡಾಧಿಕಾರಿ ಇಲಾಖೆ, ಬ್ಯೂಟಿಫುಲ್ ಜರ್ನಿ. ಮಿಥುನ ರಾಶಿ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಆಯಿಲ್ ಕನ್ಸಲ್ಟೆಂಟ್, ಪೆಟ್ರೋಲ್ ಕನ್ಸಲ್ಟೆಂಟ್, ಲಿಕ್ಕರ್ ಕನ್ಸಲ್ಟೆಂಟ್, ಲೈಸೆನ್ಸ್ ಕೊಡಿಸೋದು, ಆಮೇಲೆ ಟ್ರೆಷರಿ ಆಫೀಸರ್ ಆಗಿರ್ತಕ್ಕಂಥದ್ದು, ಫೈನಾನ್ಷಿಯಲ್ ಅಡ್ವೈಸರ್ ಆಗಿರೋದು, ಚಿಟ್ ಫಂಡ್ಗಳನ್ನ ನಡೆಸ್ತಿರ್ತಕ್ಕಂಥದ್ದು, ಲೇವಾದೇವಿ, ಸಣ್ಣ ಪುಟ್ಟ ಮನಿ ಲೆಂಡಿಂಗ್ ವ್ಯವಹಾರಗಳು ಮಾಡ್ತಿದ್ದೀರಿ, ಅನುಕೂಲ. ಕರ್ಕಾಟಕ ರಾಶಿ ಅಡಿಗೆಗೆ ಸಂಬಂಧಪಟ್ಟಂತ ಒಂದು ಕಾಂಟ್ರಾಕ್ಟ್ ನಡೆಸ್ತಿರೋದು, ಫುಡ್ ಮಾಡಿ ಸಪ್ಲೈ ಚೈನ್, ಲೇಬರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಟೆಕ್ನಿಕಲ್ ಲೈನಲ್ಲಿ ಶಿಲ್ಪಕಲೆ, ಚಿತ್ರಕಲೆ, ಎಡಿಟಿಂಗ್, ಡಿಸೈನಿಂಗ್, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ತೊಂದರೆ ಏನಿಲ್ಲ, ಸ್ವಲ್ಪ ಹೊರೆ ಅಷ್ಟೆ. ಇನ್ನು ವಿಶೇಷವಾಗಿ ಸಿಂಹ ರಾಶಿ ಅಷ್ಟಮದಲ್ಲಿ ಚಂದ್ರ, ಶನಿಸಾರ, ಶನಿಯೂ ಅಲ್ಲೇ. ನೀವಾಗಿ ಹೋಗಿ ಸಿಕ್ಕಾಕೋತೀರಿ ಯಾರ್ದೋ ಕೈಯಲ್ಲಿ. ವ್ಯವಹಾರ, ಹಣಕಾಸು, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್. ಷಷ್ಟಾಧಿಪತಿ ಅಷ್ಟಮ, ಸಪ್ತಮಾಧಿಪತಿ ಅಷ್ಟಮ, ವ್ಯಯಾಧಿಪತಿ ಅಷ್ಟಮ, ಧನಾಧಿಪತಿ ಅಷ್ಟಮ, ಸೊ ಭಾಗ್ಯಾಧಿಪತಿ ಅಷ್ಟಮ. ತುಂಬಾ ಹುಷಾರಾಗಿದೆ. ಜಸ್ಟ್ ಲೆಟ್ ಅಸ್ ವೇಟ್. ಏನು ದುಡ್ಕೋದು ಬೇಡ, ಸ್ವಲ್ಪ ನಿಧಾನ ಮಾಡೋಣ. ಇವತ್ತು ಯಾವುದೇ ಒಂದು ಕಮಿಟ್ ಆಗ್ಬೇಡಿ, ಎಸ್ ಅನ್ಬೇಡಿ, ಇರೋದನ್ನು ಉಳಿಸ್ಕೊಳ್ಳಿ, ಬೆಟರ್. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಮಂತ್ರ, ದುರ್ಗಾ ಜಪ, ಸಮಾಧಾನ. ಕನ್ಯಾ ರಾಶಿ ಸಪ್ತಮದಲ್ಲಿ ಅಷ್ಟು ಗ್ರಹಗಳಿದ್ದಾಗ ವ್ಯವಹಾರಕ್ಕೆ ಹೇಳಿತ್ತು, ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದನ್ನ ನೋಡೋಣ, ಅದನ್ನ ನೋಡೋಣ. ಏನೂ ಬೇಡ. ಬುಧ ಕುಜ ಸೇರಿದಾನೆ ಅಂದ್ರೇನೆ ಅಲ್ಲೊಂದು ವಿಪರೀತವಾದಂತ ವೇಗ, ಆತುರ ಮಾಡ್ಬಿಡ್ಬೇಕು. ಇನ್ಸ್ಟೆಂಟ್ ಫುಡ್ ಇನ್ಸ್ಟೆಂಟ್ ಆಗಿ ಕಿಲ್ ಮಾಡುತ್ತೆ. ಈ ತರದೊಂದು ಭಾವ. ಯೋಚಿಸಿ ಹೆಜ್ಜೆ ಇಡಿ. ಬೆಟರ್ ಈಸ್ ಕನ್ಸಲ್ಟೆಂಟ್. ಮಾಧ್ಯಮ ಪ್ರಪಂಚದಲ್ಲಿದ್ದೀರಾ, ಬರವಣಿಗೆಯಲ್ಲಿದ್ದೀರಾ, ಲೇಖನ ಅನ್ನೋದಿದೆ, ಪ್ರಾಪರ್ಟಿ ಕನ್ಸಲ್ಟೆಂಟ್ ಆಗಿದ್ದೀರಾ, ಮೆಷಿನ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಟ್ರಾವೆಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಬ್ಯೂಟಿಫುಲ್ ಜರ್ನಿ. ತುಲಾ ರಾಶಿ ಜಾಕ್ಪಾಟ್. ಈ ಒಂದು ಲೇಬರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಾ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಾ, ಇಂಡಸ್ಟ್ರಿಯಲ್ ಅಲ್ಲಿದ್ದೀರಾ, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಅರಣ್ಯ ಇಲಾಖೆ, ತೋಟ ಇಲಾಖೆ, ಪೊಲೀಸ್ ಇಲಾಖೆ, ಬ್ಯೂಟಿಫುಲ್ ಜರ್ನಿ ನಡೀತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ ಪಂಚಮ ಶನಿ, ಪಂಚಮದಲ್ಲೇ ಚಂದ್ರ ಶನಿ ಸಾರದಲ್ಲಿ. ಪಂಚಮ ಶನಿ ಅಂದ್ರೆ ಒಂದು ಹಿರಿಯರಿಗೆ ನೋವು, ಇಲ್ಲ ಮಕ್ಕಳ ವಿಚಾರದಿಂದ ನೋವು. ಅಲ್ಲೆಲ್ಲೋ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ವಾದ ಬೇಡ, ಸ್ವಲ್ಪ ಸಮಾಧಾನ, ದುಡ್ಕೋದ್ ಬೇಡ, ವಿಘ್ನ ಬೇಡ, ಮಾತುಕತೆ ಬೇಡ, ನಿಧಾನವಾಗಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಮಂದಗಮನ ಅಲ್ವಾ, ದಟ್ ಇಸ್ ಗುಡ್. ಸೊ ಫುಡ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ನಡೆಸ್ತಿದ್ದೀರಿ, ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿದ್ದೀರಿ. ಈ ಒಂದು ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಗುಪ್ತಚರ ಇಲಾಖೆ, ಕಸ್ಟಮ್ಸ್ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ರೈತರು, ಕೃಷಿಕರು, ಬ್ಯೂಟಿಫುಲ್. ಧನುಸು ರಾಶಿ ನೋಡಿ, ನನಗೆ ಒಬ್ರು ಆತ್ಮೀಯರು ವಿಶೇಷವಾಗಿ ಒಂದು ಆನೆ ನೇಗಿಲು ಮುಳ್ಳು ವಿಚಾರಿಸಿ ನೋಡಿ. ಇದು ಕಿಡ್ನಿ ಕಾಯಿಲೆಗೆ ಡಯಾಲಿಸಿಸ್ ವರ್ಗೂ ಬಂದಿರುವಂತವ್ರಿಗೂ ಕೂಡ, ಸ್ಟೇಜ್ 2 ಸ್ಟೇಜ್ 3 ಇರುವಂತವ್ರಿಗೂ ಕೂಡ ರಾಮಬಾಣ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಅನ್ನತಕ್ಕಂಥದ್ದು. ಇವತ್ತು ಅದು ಕೆಜಿ 1500 ರೂಪಾಯಿಗೆ ಓಡುತ್ತಿದೆ ಅಂತ. ಏನು ಬೇಡ, ನುಗ್ಗೆ ಸೊಪ್ಪು ನೀವು ಅಮೆಝಾನ್ ಅಲ್ಲಿ ಹೋಗಿ ಹುಡುಕಿ ಮಕ್ಕಳೇ. ನುಗ್ಗೆ ಮೊರಿಂಗಾ ಪೌಡರ್ ಅಂತ ಹುಡುಕಿ, ನೀವು ನೋಡಿ ಸುಸ್ತಾಗ್ಬಿಡ್ತೀರ. 800 ರೂಪಾಯಿಂದ ಆರಂಭ, 3000 ರೂಪಾಯಿವರೆಗೂ ಇದೆ. ಅಮೆಝಾನ್ ಅಲ್ಲಿ ಮಾರುತ್ತಿದ್ದಾರೆ.
ಅದರಲ್ಲೂ FDA ಕ್ವಾಲಿಟಿ, ಅಮೆರಿಕದು ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ. ನಮ್ಮ ಹತ್ರ ಹೇಗೆ FSSAI ಅಂತ ಹೇಳ್ತೀವೋ, ಅಮೆರಿಕದ್ದು ಒಂದು FDA ಅಂತಿದೆ ಫುಡ್ಗೆ. ಆ ಕ್ವಾಲಿಟಿ ಪ್ಯಾರಾಮೀಟರ್ ಸರ್ಟಿಫಿಕೇಟ್ ತಗೋಬಿಟ್ರೆ ಎಲ್ಲಿಗೆ ಬೇಕಾದ್ರೂ ಎಕ್ಸ್ಪೋರ್ಟ್ ಮಾಡಬಹುದು. ನೆನಪಿಟ್ಟುಕೊಳ್ಳಿ, ಆ ಕ್ವಾಲಿಟಿ 3,000 ರೂಪಾಯಿ kg ನುಗ್ಗೆ ಪೌಡರ್. ಈ ಆನೆ ನೆಗಿಲು ಮುಳ್ಳು ಕೂಡ ಹಾಗೆ. ಕೃಷಿಕರೇ, ರೈತರೇ, ಇಂಥದ್ದನ್ನ ಆಲೋಚನೆ ಮಾಡಿ. ಇಂಥದ್ದನ್ನ ನಮ್ಮ ಯೂರಿನರಿ ಒಂದು ಇನ್ಫೆಕ್ಷನ್ಸ್ ಇರ್ಬೋದು, ಮೂತ್ರ ಇನ್ಫೆಕ್ಷನ್, ರಕ್ತನಾಳಗಳ ಇನ್ಫೆಕ್ಷನ್, ರಕ್ತದ ಶುದ್ಧಿಗೆ ಆನೆ ನೆಗಿಲು ಮುಳ್ಳು ಒಂದು ಅದ್ಭುತವಾದಂತ ಒಂದು ಮೂಲಿಕೆ ಅಂತಕ್ಕಂಥದ್ದು. ಸುತ್ತಮುತ್ತ ವಿಚಾರಿಸಿ ಮಾಡಿ. ಯಾಕೆ ಮಧ್ಯದಲ್ಲಿ ಈ ತರದ್ದು ಒಂದು ಮನೆ ಮದ್ದು ಕೂಡ ಹೇಳ್ತಿದ್ದೇನೆ ಅಂದ್ರೆ, ಇವತ್ತು ನಮ್ಮ ಕೃಷಿಕರಿಗೂ ಒಳ್ಳೇದಾಗ್ಬೇಕು. ತುಂಬಾ ಜನಕ್ಕೆ ಇವತ್ತು ಆಗ್ತಿರೋದು ಕಿಡ್ನಿ ಪ್ರಾಬ್ಲಮ್, ಯೂರಿನರಿ ಇನ್ಫೆಕ್ಷನ್ಸ್, ಈ ಡಯಾಬಿಟಿಸ್ ಪ್ರಾಬ್ಲಮ್ ನಿಂದ ಡಯಾಲಿಸಿಸ್ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಮೇಕ್ ಶೋರ್ ಇಂಥದ್ದು ಸಿಗುತ್ತಾ ನಿಮ್ಮ ಅಕ್ಕಪಕ್ಕದಲ್ಲೇ ಆ ಬಳ್ಳಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಮುಖ್ಯವಾಗಿ ಧನಸು ರಾಶಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಯಾಕಂದ್ರೆ ಕುಜ ನೀಟಾಗಿ ಸಪ್ತಮವನ್ನ, ಬಾಧಕ ಸ್ಥಾನವನ್ನ ನೋಡ್ತಾನೆ. ನೆನ್ಪಿಟ್ಕೊಳ್ಳಿ, ಬುಧ ಕೂಡ ಅಲ್ಲೇ ಸೇರಿದ್ದಾನೆ, ಶನಿ ಕೂಡ ಅಲ್ಲೇ ಸೇರಿದ್ದಾನೆ, ಅಷ್ಟಮಾಧಿಪತಿ ಕೂಡ ಅಲ್ಲೇ ಸೇರಿದ್ದಾನೆ. ಕೈಂಡ್ ಆಫ್ ಕಿಡ್ನಿ ಪ್ರಾಬ್ಲಮ್, ಡಯಾಲಿಸಿಸ್ ಪ್ರಾಬ್ಲಮ್, ನರ್ವಸ್ ಪ್ರಾಬ್ಲಮ್, ವೀಕ್ನೆಸ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಪ್ರಾಬ್ಲಮ್ಸ್ ಇದ್ರೆ ನಿಮ್ಮ ಹೆಲ್ತ್ ಅನ್ನ ತರೋ ಒಂದು ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇವತ್ತಾದಷ್ಟು ಆಯಿತು ಅನ್ನೋದಾದ್ರೆ ಅನಾಥರು, ವೃದ್ಧರಿಗೆ ಒಂದ್ ಸ್ವಲ್ಪ ಪ್ರಸಾದ, ದಾನ, ಸಮಾಧಾನ ವಿಶೇಷವಾಗಿ ಇದನ್ನ ನೆನಪಲ್ಲಿ ಇಟ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಚೆನ್ನಾಗಿದೆ. ಸ್ವಲ್ಪ ಭಾರವೇ, ಅರ್ಧಾಷ್ಟಮ ಶನಿ ಬೇರೆ. ಈ ಪೊಲೀಸ್ ಇಲಾಖೆ, ಎಲೆಕ್ಟ್ರಿಸಿಟಿ ಇಲಾಖೆ, ರಸ್ತೆ ಕಾಮಗಾರಿ ಇಲಾಖೆ, ಲೇಬರ್ ಇಲಾಖೆ, ಈ ಒಂದು ಹೋಟೆಲ್ಗಳಲ್ಲಿ ಕೆಲಸ, ಬೆಂಕಿ ಹತ್ರ ಕೆಲಸ, ಮರಳು, ಮಣ್ಣು, ಸಿಮೆಂಟು, ಕನ್ಸ್ಟ್ರಕ್ಷನ್, ಇದೆಲ್ಲ ಈ ಬಿಸಿಲಲ್ಲಿ ಮಾಡೋಕ್ಕಾಗುತ್ತ ಮಕ್ಕಳೇ? ಯೋಚನೆ ಮಾಡಿ ನೋಡಿ. ಹೊರಗಡೆ ಕಾಲಿಡೋಕ್ಕಾಗ್ತಿಲ್ಲ, ದಗದಗ. ಮನೆಗೆ ಸೋಲಾರೇ ಬೇಕಿಲ್ಲ, ಇಟ್ಟಿರೋ ಟ್ಯಾಂಕ್ ನೀರ ದಗದಗ ಆಗ್ತಿದೆ. ಈ ರೀತಿಯ ಒಂದು ಪ್ರಭಾವ ಯೋಚನೆ ಮಾಡಿ ನೋಡಿ. ಎಚ್ಚರಿಕೆ, ಆರೋಗ್ಯದ ಕಡೆ ಗಮನ ಇರಲಿ. ಹೆಚ್ಚಾಗಿ ನೀರು ಸೇವಿಸಿ. ಎಲ್ಲರೂ ನೀರಲ್ಲಿ ಒಂದ್ ಸ್ವಲ್ಪ ಜೀರಿಗೆ ಇಲ್ಲ ಸಬ್ಜಾ ಈ ತರದನ್ನ ಹಾಕಿಟ್ಕೊಂಡು, ಕಾಮಕಸ್ತೂರಿ ಅಂತ ಏನ್ ಹೇಳ್ತೇವೆ ಅದನ್ನ ನೆನ್ಸಿಟ್ಕೊಳ್ಳಿ, ಸ್ವಲ್ಪ ಸೇವಿಸ್ತಕ್ಕಂಥದ್ದು ಮಾಡಿ. ತಂಪಾಗಿರ್ತಕ್ಕಂಥ ಕುಂಬಳಕಾಯಿ ಸಿಗುತ್ತೆ, ಅದನ್ನ ಸೇವಿಸ್ತಕ್ಕಂಥದ್ದು ಮಾಡಿ. ತುಂಬಾ ಒಳ್ಳೇದು. ಸಿಕ್ತು, ಹೀಟ್ ಬೇರೆ, ಮಾವಿನ ಹಣ್ಣು ತಿಂದು ಮೂಗ್ನಲ್ಲಿ, ಇನ್ನ ನವರಂಧ್ರಗಳಲ್ಲೂ ರಕ್ತ ಬರುತ್ತೆ ಅಷ್ಟೇ, ಮೋಷನಲ್ಲೂ ಬ್ಲಡ್ ಹೋಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಕರಳನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಮಕರ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. 3ನೇ ಮನೆಯಲ್ಲೇ ಚಂದ್ರ, ಸಪ್ತಮಾಧಿಪತಿ. ಭೂಮಿಗೆ ಸಂಬಂಧಪಟ್ಟಂಥದ್ದು, ವಾಹನಗಳ ಬಿಡಿ ಭಾಗಗಳು, ಡ್ರೈವರ್ ಆಗಿದ್ದೀರಾ, ಕಂಡಕ್ಟರ್ ಆಗಿದ್ದೀರಾ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳನ್ನ ಮಾರ್ತಿದ್ದೀರಿ, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸರ್ವಿಸು, ಟ್ರಾವೆಲ್ಸು, ಇಂತಹ ಒಂದು ವೃತ್ತಿ, ಉದ್ಯೋಗ, ಆಯಿಲ್ಸ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಲಾಯರ್ ಆಗಿದ್ದೀರಾ, ಡಿಫೆನ್ಸ್ ಆ ಒಂದು ಗುಪ್ತಚರ ಇಲಾಖೆಯಲ್ಲಿದ್ದೀರಾ, ಚೆನ್ನಾಗಿದೆ. ಕುಂಭರಾಶಿ ಸ್ವಲ್ಪ ಪರಿಶ್ರಮದ ದಿನ. ಚಂದ್ರ ಶನಿಸಾರ, ಇಲ್ಲೋ ಒಂದು ಮನಸ್ಸಿಗೆ ಷಷ್ಠೇ ಕುಟುಂಬ ಸ್ಥಾನಂ, ಷಷ್ಠೇ ಧನಸ್ಥಾನಂ. ಕೊಡ್ಲೇಬೇಕು. ನಿಮಗೋ ಹುಟ್ಟಿನಿಂದಲೇ ಒಂದು ಭಾರ ಇಟ್ಬಿಟ್ಟಿರ್ತಾನೆ. ಜಗತ್ತಿಗೆಲ್ಲ ಒಂದು ಭಾರ ಅಂದ್ರೆ ನಿಮಗೆ 4 ಭಾರ ಇಟ್ಬಿಟ್ಟಿರ್ತಾನೆ. ನಿಮ್ದು ಹಾಗೆ. ನೀವು ನಿಮ್ಮನ್ನ ನೋಡ್ಕೋತಿರೋ ಇಲ್ವೋ, ನೀವು ಕಂಡವ್ರು ನೋಡ್ಕೊಳ್ಳೋಕೆ ಹುಟ್ಟಿರೋದು. ಅಯ್ಯೋ ರಾಮಚಂದ್ರ, ತುಂಬಾ ನೋವಿಂದ ಹೇಳ್ತಾನೆ, ಹುಟ್ಟಬಾರದ ರಾಶಿ ಅಂದ್ರೆ ಕುಂಭರಾಶಿ ಅಂತಾನೆ. ಹುಟ್ಟಲೇಬೇಕಾದ ರಾಶಿ ಕೂಡ ಕುಂಭರಾಶಿ ಅಂತಾನೆ. ಕುಂಭರಾಶಿಯವರಿಲ್ಲ ಜಗತ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಕುಂಭರಾಶಿಯವರಿಗೆ ಅದೊಂದು ಇದು. ಸೊ ಇವತ್ತು ಆ ರೀತಿ ಏನೋ ಓಡಬೇಕು. ಎಣ್ಣೆ ವ್ಯಾಪಾರ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಲೋ ಲೇಬರು, ತುಂಬಾ ದೊಡ್ಡ ಉನ್ನತ ಹುದ್ದೆ, ಉನ್ನತ ಸ್ಥಾನ, ಇಲ್ಲ ತೀರಾ ಕೆಳ ಸ್ಥಾನ, ಇವುಗಳ ನಡುವೆ ಇರತಕ್ಕಂಥ ಕುಂಭರಾಶಿಯವರಿಗೆ ಪರಿಶ್ರಮವಿದ್ದರೂ ಊಟ, ಬಟ್ಟೆ ವ್ಯವಸ್ಥೆಗೆ ಕೊರತೆ ಇಲ್ಲ. ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು ಓಡಾಡ್ತಿದ್ರ, ಕೆಲವು ಆ ಕುಜ ಒಂದು ಹೆಚ್ಚು ಕಡಿಮೆ ಅದನ್ನ ಒಂದು 30 ದಿನದಲ್ಲಿ ಹಿ ವಿಲ್ ಮೂವ್ ಟು ಮೇಷರಾಶಿ. ಖಂಡಿತ ದಾರಿಯಾಗತಕ್ಕಂಥದ್ದು ಆಗುತ್ತೆ. ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ಮೀನರಾಶಿ.
ಜನ್ಮ ಮನೆಯಲ್ಲೇ ಚಂದ್ರ ಒಳ್ಳೆಯದು. ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಫೆಂಟಾಸ್ಟಿಕ್. ಭಾಗ್ಯಾಧಿಪತಿ, ಧನಾಧಿಪತಿ, ಲಾಭಾಧಿಪತಿ, ಸಪ್ತಮಾಧಿಪತಿ, ಸುಖಾಧಿಪತಿ ಎಲ್ಲ ಬಂದು ಕೂತಿದ್ದಾರೆ. ಕೈ ಕೆಸರಾಗದೆ ಬಾಯಿ ಮೊಸರು ಆಗೋಲ್ಲ. ದೊಡ್ಡದು, ದೊಡ್ಡ ಯೋಚನೆ, ದೊಡ್ಡ ಆಲೋಚನೆ, ದೊಡ್ಡ ಚಿಂತನೆ, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ. ದೊಡ್ಡದು ಅಂತ ಹೇಳಿದ ಮೇಲೆ ಮಾಡ್ಲೇಬೇಕು. ಉಸೇನ್ ಬೋಲ್ಟ್ ಅಂತವನು ದಿನಕ್ಕೆ 14 ಗಂಟೆ ಪ್ರಾಕ್ಟೀಸು, 10 ಅವರ್ ನಿದ್ದೆ. ಪ್ರಾಕ್ಟೀಸು, ತಿನ್ನು ಮಲ್ಗು, ಪ್ರಾಕ್ಟೀಸು, ತಿನ್ನು ಮಲ್ಗು. ಅದಕ್ಕೆ ಅವನು ವರ್ಲ್ಡ್ ಚಾಂಪಿಯನ್. ಕಡಿಮೆ ಅಂದ್ರು ಆ 9 ಸೆಕೆಂಡ್, 10 ಸೆಕೆಂಡ್ ಬ್ರೇಕ್ ಮಾಡಿ 9 ಸೆಕೆಂಡ್ಗೆ ಬರ್ಲಿಕ್ಕೆ ಕಡಿಮೆ ಎಂದರು 9 ವರ್ಷಗಳು ಪ್ರಾಕ್ಟೀಸ್ ಮಾಡಿದ್ದಾರೆ. ನಾವು 9 ದಿನ ಬೆಳಗ್ಗೆ 4 ಗಂಟೆಗೆ ಎದ್ದೋಳೋದು, 3:30-4 ಗಂಟೆಗೆ ಓಡು. 8-8:30 ಅವನ ಊರಿನಲ್ಲಿ ಬಿಸಿಲು ತಾಪಮಾನಕ್ಕೆ ಏರ್ಬಿಡುತ್ತೆ. ಬಂದು ತಿಂದ್ಬಿಟ್ಟು ಮಲ್ಕೊಳ್ಳೋದು. ಮತ್ತೆ 3 ಗಂಟೆಗೆ ಎದ್ರೆ 8 ಗಂಟೆವರೆಗೂ ಪ್ರಾಕ್ಟೀಸು. ರಾತ್ರಿ 8-8:30ವರೆಗೂ ಲೆಕ್ಕ ಹಾಕೊಳ್ಳಿ. ಮತ್ತೆ ತಿಂದು ಮಲ್ಕೊಳ್ಳೋದು. ಮತ್ತೆ ರಾತ್ರಿ 3 ಗಂಟೆಗೆ ಎದ್ದೋಳೋದು. ತಿನ್ನು. ಅವನಿಗೆ ಫ್ರೆಂಡ್ಸ್ ಇಲ್ಲ, ಪಾರ್ಟ್ನರ್ಸ್ ಇಲ್ಲ, ಪಾರ್ಟೀಸ್ ಇಲ್ಲ, ಕ್ಲಬ್ ಇಲ್ಲ, ಬರ್ಡೇ ಇಲ್ಲ, ಹೆಂಡತಿ ಮಕ್ಕಳು, ಬಂಧು ಬಳಗ, ಜಾಲಿ, ಟ್ರಿಪ್. ನಿಮ್ಗೆಲ್ಲ ಬೇಕು, ನಿಮ್ಗೆಲ್ಲ ಆಗ್ಬೇಕು. ಈಸಿಯಾಗಿ ಗೆದ್ದು ಬಿಡ್ಬೇಕು. ನಾನು ಅದೇ ಹೇಳದ್ನಲ್ಲ, ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಮೀನು ಹಿಡಿಯೋಕೆ ಬರ್ಲಿಲ್ಲ ಅಂತ ಮೇಲೆ ಆ ಮೀನು ಸಂತೆಗೆ ಬಂದೇ ಬರುತ್ತೆ. ಅಲ್ಲಾದ್ರೂ ಕೊಂಡುಕೊಳ್ಳೋ ತಾಕತ್ತಿರ್ಬೇಕು ಅಂದ್ರೆ ಇದರ ಅರ್ಥ ಇದೆ. ನೆನಪಲ್ಲಿ ಇಟ್ಕೊಳ್ಳಿ. ಆ ಕೊಂಡುಕೊಳ್ಳೋ ತಾಕತ್ತಾದ್ರೂ ಬೆಳೆಸ್ಕೋಬೇಕು. ಈಸಿಯಾಗಿ ಏನೂ ಬರೋದಿಲ್ಲ ಕಷ್ಟಪಡದೆ. ಸೊ ಮೀನ ರಾಶಿ ಇವತ್ತು ನೀವು ಕಷ್ಟಪಡ್ತೀರಿ, ಆ ಕಷ್ಟಾಜಿತಕ್ಕೆ ತಕ್ಕಂತೆ ಪೂರ್ಣ ಫಲವನ್ನು ಪಡಿತೀರಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಮಾತೃದೇವೋ ಭವ.